ಸೊ ಇವಾಗ ORನಲ್ಲಿ ಥರ್ಡ್ ಟೈಪ್ ಆಫ್ ಪ್ರಾಬ್ಲಮ್ ಏನನ್ನೋದನ್ನು ನೋಡೋಣ. ಏನಿದು ಗೇಮ್ ಥಿಯರಿ ಅಂತ. ಸೊ ಇದ್ರ ಬಗ್ಗೆ ಇಂಟ್ರೊಡಕ್ಷನ್. ಕಾಂಪಿಟೇಷನ್ ಈಸ್ ದ ಕೀ ವರ್ಡ್ ಇನ್ ಟುಡೇಸ್ ಬಿಸ್ನೆಸ್ ವರ್ಲ್ಡ್. ಅ ಗ್ರೇಟ್ ವೆರೈಟಿ ಆಫ್ ಕಾಂಪಿಟೇಟಿವ್ ಸಿಚುವೇಶನ್ಸ್ ಆರ್ ಸೀನ್ ಇನ್ ಆರ್ ಡೇ ಟು ಡೇ ಲೈಫ್. ಫಾರ್ ಎಕ್ಸಾಂಪಲ್ಸ್, ಕ್ಯಾಂಡಿಡೇಟ್ಸ್ ಫೈಟಿಂಗ್ ಆನ್ ಎಲೆಕ್ಷನ್, advertising and campaigning by different business firms for marketing a product, countries fighting military battles, etc. ಸೊ ಇವಾಗ ಕಾಂಪಿಟೇಷನ್ ಅನ್ನೋದು ಏನಾಗಿದೆ, ಇದೊಂದು ಈಗಿಂದು ವರ್ಲ್ಡ್ ಅಂದರೆ ಈ ವರ್ಲ್ಡ್ ಹೆಂಗಿದೆ, ಬಿಸ್ನೆಸ್ ವರ್ಲ್ಡ್ ಇದೆ. ಸೊ ಎಲ್ಲದರಲ್ಲೂ ಕೂಡ ನಮಗೆ ಕಾಂಪಿಟೇಷನ್ ಕಾಣ್ಬೋದು. ಅದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಎಜುಕೇಷನಲ್ ಫೀಲ್ಡ್ ಆಗಿರ್ಬೋದು, ಅಥವಾ ಮಿಲಿಟ್ರಿ ಫೀಲ್ಡ್ ಆಗಿರ್ಬೋದು. ಸೊ ಯಾವುದೇ ಫೀಲ್ಡಲ್ಲಿ ಕೂಡ ನಾವು ಕಾಂಪಿಟೇಷನ್ ಅನ್ನೋದನ್ನು ನೋಡ್ಬೋದು. ಮತ್ತು ನಾವು ತುಂಬ ಕಾಂಪಿಟೇಟಿವ್ ಸಿಚುವೇಶನ್ಸಲ್ಲಿ ಕೂಡ ಇರ್ತೀವಿ. ಮತ್ತು ಸಡನ್ನಾಗಿ ನಾವು ಕೂಡ ಡಿಸಿಷನ್ಸ್ ತೊಗೊಳ್ಬೇಕಾಗತ್ತೆ. ಒಂದೊಂದ್ಸಲ ಇಂಟೆಲಿಜೆಂಟ್ ಡಿಸಿಷನ್ಸ್ ತೊಗೊಳ್ಬೇಕಾಗತ್ತೆ. ಇವಾಗ ಎಕ್ಸಾಂಪಲ್ಸ್ ಅಂತಂದರೆ, ಅವಾಗ ಕಾಂಪಿಟೇಷನ್ಗೆ ಎಕ್ಸಾಂಪಲ್ಸ್ ಅಂತಂದರೆ ಇವಾಗ ಕ್ಯಾಂಡಿಡೇಟ್ಸ್ ಫೈಟಿಂಗ್ ಫಾರ್ ದ ಎಲೆಕ್ಷನ್. ಸೊ ಇವಾಗ ಎಲೆಕ್ಷನ್ಗೋಸ್ಕರ ಅವಾಗ ಕ್ಯಾಂಡಿಡೇಟ್ಸ್ ಫೈಟ್ ಮಾಡ್ತಿರ್ತಾರೆ. ಮತ್ತು ಇವಾಗ ಬೇರೆ ಬೇರೆ ಕಂಪ್ನಿಗಳಿರುತ್ತೆ, ಬೇರೆ ಬೇರೆ ಫರ್ಮ್ಸ್ ಇತ್ತಂದರೆ ಮಾರ್ಕೆಟಿಂಗ್ ಕಂಪ್ನೀಸ್. ಸೊ ಅವರೆಲ್ಲ ಕೂಡ ತಮ್ಮ ಪ್ರಾಡಕ್ಟ್ಸನ್ನು ಅಡ್ವರ್ಟೈಸ್ ಮಾಡಲಿಕ್ಕೆ, ಸೊ ಇವಾಗ ಶಾಂಪೂಸ್ ಅಡ್ವರ್ಟೈಸ್ ಮಾಡಲಿಕ್ಕೆ ತುಂಬ ಕಂಪ್ನೀಸ್ಗಳಿದೆ. ಸೊ ಅವೆಲ್ಲ ಪ್ರೊಡ್ಯೂಸ್ ಮಾಡೋದು, ತಮ್ಮ ಪ್ರಾಡಕ್ಟ್ ಲಾಂಚ್ ಮಾಡೋದಕ್ಕೆ ಬೇರೆ 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 ಥರ ಅಡ್ವರ್ಟೈಸ್ಗಳನ್ನು ಕೊಡ್ತಿರ್ತಾರೆ. ಮತ್ತು ತಮ್ಮ ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗೋದಕ್ಕೆ ಅವ್ರು ಬೇರೆ ಬೇರೆ ವಿಧಾನವನ್ನು ಅನುಸರಿಸಿರ್ತಾರೆ. ಸೊ ಅದರಲ್ಲೂ ಕೂಡ ನಾವು ಕಾಂಪಿಟೇಷನ್ಸ್ ಕಾಣ್ಬೋದು. ಮತ್ತು ಬೇರೆ ಬೇರೆ ಕಂಟ್ರೀಸು ಬ್ಯಾಟಲ್ನಲ್ಲಿ ಅಂದರೆ ಯುದ್ಧ ಮಾಡುವಾಗ ಕೂಡ ನಾವು ಈ ಕಾಂಪಿಟೇಷನ್ಸ್ಗಳನ್ನು ನೋಡ್ಬೋದು. ಇನ್ ಆಲ್ ದೀಸ್ ಸಿಚುವೇಶನ್ಸ್ ಟೇಕಿಂಗ್ ಎಫೆಕ್ಟಿವ್ ಡಿಸಿಷನ್ ಪ್ಲೇಸ್ ಅ ವೈಟಲ್ ರೋಲ್ ಆ್ಯಸ್ ಒನ್ಸ್ ಡಿಸಿಷನ್ ಈಸ್ ಕಂಟ್ರೋಲ್ಡ್ ಬೈ ದ ಡಿಸಿಷನ್ಸ್ ಆಫ್ ಆಲ್ ದ ಕನ್ಸರ್ನ್ ಕಾಂಪಿಟೇಟರ್ಸ್. ಸಚ್ ಅ ಕಾಂಪಿಟೇಟಿವ್ ಸಿಚುವೇಶನ್ ಈಸ್ ಕಾಲ್ಡ್ ಅ ಗೇಮ್. ಸೊ ಈ ಥರ ಎಲ್ಲ ಸಿಚುವೇಶನ್ ಇದ್ದಾಗ ನಾವು ಒಂದು ಇಂಟೆಲಿಜೆಂಟ್ ಅಂದರೆ ಒಂದು ಎಫೆಕ್ಟಿವ್ ಡಿಸಿಷನನ್ನು ತೊಗೊಳ್ಬೇಕು. ಸೊ ಆ ಡಿಸಿಷನ್ ಮೇಲೆ ನಮ್ಮದು ವಿನ್ ಆರ್ ಲಾಸ್ ಏನಿರುತ್ತೆ ಡಿಪೆಂಡ್ ಇರುತ್ತೆ. ಸೊ ಆ ಸಿಚುವೇಶನ್ ಹೆಂಗಿರ್ಬೇಕು, ಅಂಥ ಸಿಚುವೇಶನಲ್ಲಿ ನಾವು ತುಂಬ ಚೆನ್ನಾಗಿ ಡಿಸಿಷನ್ ತೊಗೊಳ್ಬೇಕು. ಮತ್ತು ನಮ್ಮ ಡಿಸಿಷನ್ ತೊಗೊಳ್ಳೋದ್ರಿಂದ ಬೇರೆ ಬೇರೆಗಳ ಅವ್ರ ಡಿಸಿಷನ್ ಕೂಡ ಏನಾಗುತ್ತೆ, ಕಂಟ್ರೋಲ್ ಆಗಿರುತ್ತಲ್ವ. ಇವಾಗ ಚೆಸ್ ಆಡುವಾಗ ನೀವು ಯಾವ ಥರ ಮೂವ್ ಮಾಡ್ತಿರೋ ಆ ಮೂವ್ ಮೇಲೆ ಬೇರೆದವ್ರ ಮೂವ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ನಾವು ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಸೊ ಈ ಥರ ಕಾಂಪಿಟೇಟಿವ್ ಸಿಚುವೇಶನ್ಗೆ ಏನಂತ ಹೇಳ್ತೇವೆ ನಾವು, ಗೇಮ್ ಅಂತ. ಅಂದರೆ ಟೇಕಿಂಗ್ ಎಫೆಕ್ಟಿವ್ ಅಂದರೆ ಏನಂತ ಡೆಫಿನೇಷನ್ ಬರಿಬೋದು, ಏನು ಒನ್ಸ್ ಡಿಸಿಷನ್ ಈಸ್ ಕಂಟ್ರೋಲ್ಡ್ ಬೈ ದ ಡಿಸಿಷನ್ಸ್ ಆಫ್ ಆಲ್ ದ ಕನ್ಸರ್ನ್ ಕಾಂಪಿಟೇಟರ್ಸ್. ಸೊ ಒಬ್ಬರ ಡಿಸಿಷನ್ ಏನಿರುತ್ತೆ ಅದು ಬೇರೆ ಬೇರೆ ಕಾಂಪಿಟೇಟರ್ಸ್ದಿಂದನೂ ಅದು ಏನು ಕನ್ಸಿಡ್ರೇಷನ್ ತಗೊಂಡಿರುತ್ತೆ, ಅದು ಕಂಟ್ರೋಲ್ಡ್ ಆಗಿರುತ್ತೆ. ಸೊ ಅಂಥ ಸಿಚುವೇಶನ್ನಿಗೆ ಏನಂತ ಹೇಳ್ತೇವೆ, ಗೇಮ್ ಅಂತ ಹೇಳ್ತೇವೆ. ಗೇಮ್ ಥಿಯರಿ ವಾಸ್ ಡೆವಲಪ್ಡ್ ಬೈ ಜಾನ್ ವಾನ್ ನ್ಯೂಮನ್ ಇನ್ ದ 20th century, ಹೂ ಈಸ್ ಆಲ್ಸೋ ನೋನ್ ಆಸ್ ದ ಫಾದರ್ ಆಫ್ ಗೇಮ್ ಥಿಯರಿ. ಸೊ ಈ ಗೇಮ್ ಥಿಯರಿ ಅನ್ನೋದನ್ನು ಯಾರು ಡೆವಲಪ್ ಮಾಡಿದ್ರು, ಫಸ್ಟ್ಗೆ ಜಾನ್ ವಾನ್ ನ್ಯೂಮನ್ ಅನ್ನೋರು 20th centuryಯಲ್ಲಿ ಏನು ಡೆವಲಪ್ ಮಾಡಿದರು. ಮತ್ತು ಇವ್ರಿಗೆ ಫಾದರ್ ಆಫ್ ದ ಗೇಮ್ ಥಿಯರಿ ಅಂತ ಹೇಳ್ತೇವೆ ನಾವು. ದಿಸ್ ಥಿಯರಿ ಡೀಲ್ಸ್ ವಿತ್ ದ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಆಫ್ ಸಮ್ ಸಿಂಪಲ್ ಕಾಂಪಿಟೇಟಿವ್ ಸಿಚುವೇಶನ್ಸ್. ಅಂದರೆ ಇವಾಗ ನಾವು ಮೇಲೆ ನೋಡಿದ್ವಲ್ಲ ಆ ಥರ ಸ್ವಲ್ಪ ಕಾಂಪಿಟೇಟಿವ್ ಸಿಚುವೇಶನ್ಸಲ್ಲಿ ಸೊ ನಾವು ಅಂದರೆ ಮ್ಯಾಥಮೆಟಿಕಲ್ಲಾಗಿ ನಾವು ಅನಾಲಿಸಿಸ್ ಮಾಡೋದು. ಅಂದರೆ ಆ ಸಿಚುವೇಶನ್ ಯಾವ ಥರ ಇದೆ, ಅದನ್ನು ನಾವು ಯಾವ ಥರ ಏನು ಥರ ಡಿಸಿಷನ್ ತೊಗೊಳ್ಬೇಕು, ಹಾಗೆ ಡಿಸಿಷನ್ ತೊಗೊಳ್ಬೇಕಾದ್ರೆ ಆವಾಗ ಇವರೊಂದು ಮ್ಯಾಥಮೆಟಿಕಲ್ ಅನಾಲಿಸಿಸ್ ಮಾಡ್ತಾರೆ. ಸೊ ದಿಸ್ ಥಿಯರಿ ಡಸ್ ನಾಟ್ ಡಿಸ್ಕ್ರೈಬ್ ಹೌ ಅ ಗೇಮ್ ಶುಡ್ ಬಿ ಪ್ಲೇಡ್, ಬಟ್ ಓನ್ಲಿ ಡಿಸ್ಕ್ರೈಬ್ಸ್ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಬೈ ವಿಚ್ ಸ್ಟ್ರಾಟಜೀಸ್ ಶುಡ್ ಬಿ ಸೆಲೆಕ್ಟೆಡ್. ಈ ಗೇಮ್ ಥಿಯರಿಂದಲ್ಲಿ ಏನಿರುತ್ತೆ, ನೀನು ಯಾವ ಥರ ಗೇಮ್ ಆಡಬೇಕು ಅಂತ ಇರಲ್ಲ, ಬಟ್ ಇಲ್ಲಿ ಏನಿರುತ್ತೆ ಸ್ಟ್ರಾಟಜೀಸ್ ಇರುತ್ತೆ. ಅಂದರೆ ನೀನು ಈ ಥರ ಮೂವ್ ಮಾಡಿದರೆ ನಿನಗೆ ಈ ಥರ ಆಗುತ್ತೆ ಅಂತ. ಸೊ ಈ ಥರ ಎಲ್ಲ ಏನಿರುತ್ತೆ ಸ್ಟ್ರಾಟಜೀಸ್ ಇರುತ್ತೆ. ಆ ಪ್ರಿನ್ಸಿಪಲ್ಸ್ ಸ್ಟ್ರಾಟಜೀಸ್ ಮೇಲೆ ನೀನು ಡಿಸೈಡ್ ಮಾಡಬೇಕು, ನಾವು ಏನನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಮೂವನ್ನು ಸೆಲೆಕ್ಟ್ ಮಾಡಬೇಕು, ಹಿಂಗೆ ಆಡಿ ಅಂತ ಈ ಗೇಮ್ ಥಿಯರಿ ಹೇಳಲ್ಲ, ಬಟ್ ಹಿಂಗೆ ಆಡಿದ್ರೆ ಈ ಥರ ಆಗುತ್ತೆ ಅಂತ ಹೇಳುತ್ತೆ. ಪ್ರಾಪರ್ಟೀಸ್ ಆಫ್ ಕಾಂಪಿಟೇಟಿವ್ ಗೇಮ್. ಒಂದು ಕಾಂಪಿಟೇಟಿವ್ ಗೇಮ್ ಅಂದರೆ ಅದರದ್ದು ಪ್ರಾಪರ್ಟೀಸ್ ಏನಿರುತ್ತೆ, ಹೆಂಗಿರುತ್ತೆ. ಸೊ ಇವಾಗ ಜಸ್ಟ್ ಒಂದು ಗೇಮ್ ಅಂದರೆ ಯಾವುದಾದ್ರೂ ಒಂದು ಚೆಸ್ ಅನ್ನೋದನ್ನು ಇವಾಗ ನೀವು ತಲೆಯಲ್ಲಿ ಇಟ್ಕೊಂಡು ಆ ಎಕ್ಸಾಂಪಲ್ಸ್ನ ನೀವು ರಿಲೇಟ್ ಮಾಡ್ತಾ ಹೋಗಿ. ಅ ಕಾಂಪಿಟೇಟಿವ್ ಸಿಚುವೇಶನ್ ವಿಲ್ ಬಿ ಕಾಲ್ಡ್ ಅ ಕಾಂಪಿಟೇಟಿವ್ ಗೇಮ್ ಇಫ್ ಇಟ್ ಹ್ಯಾಸ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್. ಸೊ ಇವೆಲ್ಲ ಪ್ರಾಪರ್ಟೀಸ್ ಇದ್ದರೆ ಅದಕ್ಕೆ ನಾವು ಕಾಂಪಿಟೇಟಿವ್ ಗೇಮ್ ಅಂತ ಹೇಳ್ತೇವೆ. ಏನೇನು ಪ್ರಾಪರ್ಟೀಸು, ದೇರ್ ಆರ್ ಫೈನೈಟ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಕಾಲ್ಡ್ ಪ್ಲೇಯರ್ಸ್ ಆರ್ ಪಾರ್ಟಿಸಿಪೆಂಟ್. ಸೊ ಅಲ್ಲಿ ಏನಿರುತ್ತೆ
ಏನಿರಬೇಕು, ಫೈನೈಟ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಇರಬೇಕು. ಅಂದರೆ ಇಷ್ಟೇ ಜನ ಇರಬೇಕು ಅಂತ ಇರಬೇಕು. ಅಂದರೆ ಇವಾಗ ಇನ್ಫೈನೈಟ್ ಇರಬಾರ್ದು. ಸೊ ಇವಾಗ ಒಂದು ಕಾಂಪಿಟೇಟಿವ್ ಗೇಮ್ ಅಂತಂದರೆ ಹೆಂಗಿರಬೇಕು, ಇವಾಗ ಚೆಸ್ ಅಂತ ನೀವು ಎಕ್ಸಾಂಪಲ್ ತೊಗೊಂಡಿದ್ದೀರಲ್ವ, ಅದರಲ್ಲಿ ಇಬ್ಬರೇ ಜನ ಆಡಬೇಕು ಅಂತ ಹೆಂಗಿರುತ್ತಲ್ವ, ಸೊ ಆ ಥರ ಹಾಗೆ ಫೈನೈಟ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಇರಬೇಕು. Each player has a finite number of courses of action. These courses of action need not be the same for each player. ಸೊ ಇಲ್ಲಿ ಮತ್ತು ಈಚ್ ಪ್ಲೇಯರಿಗೆ ಏನಿರಬೇಕು, ಫೈನೈಟ್ ನಂಬರ್ ಆಫ್ ಕೋರ್ಸಸ್ ಅಂದರೆ ಕೋರ್ಸಸ್ ಆಫ್ ಆ್ಯಕ್ಷನ್. ಅಂದರೆ ಇವಾಗ ಚೆಸ್ ಗೇಮ್ ಅಂತ ತಗೊಂಡ್ರೆ ಈಚ್ ಪ್ಲೇಯರ್ ಹತ್ರ ಮೂವ್ಸ್ ಇರಬೇಕು. ಅಂದರೆ ಇವಾಗ ಅವರು ಕುದುರೆಯನ್ನು ಈ ಥರ ಎಲ್ ಶೇಪಲ್ಲಿ ನಡೆಸ್ಬೋದು, ಮತ್ತು ಒಂಟೆಯನ್ನು ಡೈಗನಲ್ಲಿ ಅವರ ನಡೆಸ್ಬೋದು, ಮತ್ತು ಆನೆಯನ್ನು ಸ್ಟ್ರೇಟ್ ವರ್ಟಿಕಲ್ ಆರ್ ಹಾರಿಸಾಂಟಲ್ ಆಗಿ. ಸೊ ಈ ಥರ ಹಿಂಗೆ ನಡೆಸ್ಬೋದು ಅನ್ನೋದಕ್ಕೆ ಅವ್ರ ಹತ್ರ ಒಂದೊಂದು ಈ ಥರ ಆ್ಯಕ್ಷನ್ ಆಗುತ್ತೆ ಅನ್ನೋ ಥರ ಅವ್ರ ಹತ್ರ ರೂಲ್ಸ್ ಅದು ಇರುತ್ತೆ. ಮತ್ತು ಅದು ಆ ರೂಲ್ಸ್ ಹೆಂಗಿರಬೇಕು, ಫೈನೈಟ್ ನಂಬರ್ ಆಫ್ ರೂಲ್ಸ್ ಇರಬೇಕು, ಇನ್ಫೈನೈಟ್ ರೂಲ್ಸ್ ಇರಬಾರ್ದು. ಸೊ ಆ ಫೈನೈಟ್ ನಂಬರ್ ಇರಬೇಕು ಅಂತ. ಮತ್ತು ಎಲ್ಲ ಪ್ಲೇಯರಿಗೂ ಆ ರೂಲ್ಸು ಸೇಮೇ ಇರಬೇಕು ಅಂತ ಏನಿಲ್ಲ. ಸೊ ಅವರವರು ತಮ್ಮದು ಸ್ಟ್ರಾಟಜೀಸ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಏನು ಮೂವ್ ಅಂತ. A game is said to be played when each player chooses one of his courses of action from the list of courses of action available to him. ಸೊ ಇವಾಗ ಆ ಗೇಮ್ ಆಡಿದ್ದೀವಿ ಅಂತ ಅವ್ರು ಯಾವಾಗ ಹೇಳ್ತಾರೆ, ಆ ಸೆಟ್ ಆಫ್ ಕೋರ್ಸಸ್ ಏನು ಅವ್ರ ಹತ್ರ ಅವೈಲೇಬಲ್ ಇರುತ್ತಲ್ಲ, ಕೋರ್ಸಸ್ ಆಫ್ ಆ್ಯಕ್ಷನ್. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಅಂದರೆ ಒಂದು ಕೋರ್ಸನ್ನು ಇವ್ರು ಸೆಲೆಕ್ಟ್ ಮಾಡ್ಕೊಂಡಾಗ ಆವಾಗ ನಾವೇನಂತ ಹೇಳ್ತೀವಿ, ಆ ಗೇಮ್ ಈಸ್ ಪ್ಲೇಡ್ ಅಂತ ಹೇಳ್ತೇವೆ. These choices are assumed to be made simultaneously so that no player knows the choice of the other until he has decided his own. ಸೊ ಈ ಥರ ಚಾಯ್ಸಸ್ ನಾವು ಹೆಂಗೆ ಮಾಡ್ತೀವಿ, ಸೈಮಲ್ಟೇನಿಯಸ್. ಅಂದರೆ ಇವ್ರೊಂದು ಮೂವ್ ಮಾಡಿದರೆ ಅವ್ರೊಂದು ಮೂವ್, ಇವ್ರೊಂದು ಮೂವ್ ಮಾಡಿದರೆ ಅವ್ರೊಂದು ಮೂವ್. ಸೊ ಹೀಗಾಗಿ ನಮಗೆ ಪ್ಲೇಯರ್ಗೆ ಅಡ್ವಾನ್ಸ್ ಆಗಿಯೇ ಗೊತ್ತಿರೋದಿಲ್ಲ, ಅಂದರೆ ಗೊತ್ತಾಗಬಾರ್ದು. ಬಿಕಾಸ್ ಅವ್ರೇನು ಮೂವ್ ಅವನೇನು ಮೂವ್ ಸೆಲೆಕ್ಟ್ ಮಾಡ್ತಾನೆ ಅಂತ ಅಡ್ವಾನ್ಸ್ ಆಗಿ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಸೈಮಲ್ಟೇನಿಯಸ್ ಆಗಿ ಪ್ಲೇ ಮಾಡ್ತೇವೆ. ಸೊ ಈ ಥರ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಇನ್ನೊಂದಿದೆ, ಎವ್ರಿ ಕಾಂಬಿನೇಷನ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್ ಈಸ್ ಅಸೋಸಿಯೇಟೆಡ್ ವಿತ್ ಆ್ಯನ್ ಔಟ್ಕಮ್ ವಿಚ್ ಮೇ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ ಟು ಈಚ್ ಪ್ಲೇಯರ್. ಸೊ ಅಂದರೆ ಮತ್ತು ನಾವು ಇವಾಗ ಒಂದು ಸ್ವಲ್ಪ ಮೂವ್ ಮಾಡಿದಾಗ, ಅಂದರೆ ಕೋರ್ಸಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ, ಅಂದರೆ ಒಂದು ಸ್ವಲ್ಪ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಿ ನಾವು ಗೇಮ್ ಆಡಿದಾಗ ನಮ್ಗೆ ಬರೋವಂಥ ಔಟ್ಕಮ್ ಅಂದರೆ ಔಟ್ಪುಟ್ ಹೆಂಗಿರಬೇಕು, ಇದರದ್ದು ಪಾಸಿಟಿವ್ ಇರಬೇಕು, ಇಲ್ಲ ನೆಗೆಟಿವ್ ಇರಬೇಕು, ಇಲ್ಲ ಝೀರೋ ಇರಬೇಕು. ಅಂದರೆ ಪಾಸಿಟಿವ್ ಅಂದರೆ ಏನು, ಆ ಪ್ಲೇಯರ್ ವಿನ್ ಆದ ಅಂತ. ಅದು ನೆಗೆಟಿವ್ ಅಂದರೆ ಆ ಪ್ಲೇಯರ್ ಲಾಸ್ಟ್ ಆಯಿತು, ಅವನು ಆ ಗೇಮ್ನ ಲಾಸ್ಟ್ ಮಾಡಿದ ಅಂತ. ಮತ್ತು ಝೀರೋ ಅಂತಂದರೆ ಡ್ರಾ ಆಯಿತು ಮ್ಯಾಚು ಅಂತಾರ. ಸೊ ಆ ಥರ ದ ಔಟ್ಕಮ್ ಮೇ ಬಿ ಮನಿ, ಪಾಯಿಂಟ್ಸ್ ಎಕ್ಸೆಟ್ರಾ. ಸೊ ಔಟ್ಕಮ್ ಏನಿರ್ಬೋದು, ಅವ್ರಿಗೆ ದುಡ್ಡಾದರೂ ಸಿಗ್ಬೋದು ಅಥವಾ ಪಾಯಿಂಟ್ಸ್ ಆದರೂ ಸಿಗುತ್ತೆ. ದಿಸ್ ಪೇಮೆಂಟ್ ಈಸ್ ಕಾಲ್ಡ್ ಪೇ ಆಫ್. ಸೊ ಇದಕ್ಕೆ ನಾವೇನಂತ ಹೇಳ್ತೇವೆ, ಪೇ ಆಫ್ ಅಂತ ಹೇಳ್ತೇವೆ. ಸೊ ಅಂದರೆ ಅವ್ರು ಏನು ಪೇಮೆಂಟ್ ಗೆದ್ದಿರ್ತಾರಲ್ವ, ಅದಕ್ಕೆ ನಾವು ಪೇ ಆಫ್ ಅಂತ ಹೇಳ್ತೇವೆ. ಇಂಪಾರ್ಟೆಂಟ್. ಸೊ ಈ ಎಲ್ಲ 4 ಪ್ರಾಪರ್ಟೀಸನ್ನು ಸ್ಯಾಟಿಸ್ಫೈ ಮಾಡ್ತು ಅಂದರೆ ಆ ಪರ್ಟಿಕ್ಯುಲರ್ ಕಾಂಪಿಟೇಟಿವ್ ಸಿಚುವೇಶನ್ಗೆ ನಾವು ಕಾಂಪಿಟೇಟಿವ್ ಗೇಮ್ ಅಂತ ಹೇಳ್ತೀವಿ. ಏನೇನು ಫೈನೈಟ್ ನಂಬರ್ ಆಫ್ ಏನು ಕಾಂಪಿಟೇಟರ್ಸ್ ಇರಬೇಕು, ಅಂದರೆ ಇಷ್ಟೇ ಜನ ಅಂತ ಇರಬೇಕು, ಮತ್ತು ಅಷ್ಟೇ ರೂಲ್ಸ್ ಅಂತೆ, ಅಂದರೆ ಅಷ್ಟೇ ಕೋರ್ಸಸ್ ಆಫ್ ಆ್ಯಕ್ಷನ್, ಅಂದರೆ ಫೈನೈಟ್ ನಂಬರ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್ ಅಂತ ಇರಬೇಕು. ಮತ್ತು ಆ ಗೇಮ್ ಪ್ಲೇಡ್ ಅಂತ ಯಾವಾಗ ಹೇಳ್ತೀವಿ ನಾವು, ಸೆಟ್ ಆಫ್ ನಮಗೆ ರೂಲ್ಸ್ ಅವೈಲೇಬಲ್ ಇರುತ್ತೆ, ಅಂದರೆ ಕೋರ್ಸಸ್ ಆಫ್ ಆ್ಯಕ್ಷನ್ ಅವೈಲೇಬಲ್ ಇರುತ್ತೆ ವೆನ್ ಯೂಸರ್ಸ್ ಏನು ಗೇಮರ್ ಅಥವಾ ಏನು ದ ಪ್ಲೇಯರ್ ಸೆಲೆಕ್ಟ್ಸ್ ಒನ್ ಆಫ್ ದ ಕೋರ್ಸಸ್ ಫ್ರಮ್ ದ ಕೋರ್ಸಸ್ ಆಫ್ ಆ್ಯಕ್ಷನ್. ಸೊ ಆ ಲಿಸ್ಟಲ್ಲಿ ಅವ್ನು ಯಾವಾಗಾದರೂ ಒಂದು ಸೆಲೆಕ್ಟ್ ಮಾಡ್ಕೊಂಡ ಅಂದರೆ ಆವಾಗ ನಾವೇನಂತ ಹೇಳ್ತೀವಿ, ಆ ಗೇಮ್ ಅದು ಪ್ಲೇಡ್ ಅಂತ ಹೇಳ್ತೇವೆ. ಮತ್ತು ಈ ರೂಲ್ಸ್ ಎಲ್ಲ ಏನಿದೆ ಇವು ಸೈಮಲ್ಟೇನಿಯಸ್ ಆಗಿ ಪ್ಲೇ ಮಾಡಬೇಕು, ಸೊ ದ್ಯಾಟ್ ನೋ ಪ್ಲೇಯರ್ ನೋಸ್ ದ ಚಾಯ್ಸ್ ಆಫ್ ದಿ ಅದರ್ ಪ್ಲೇಯರ್. ಮತ್ತು ಏನು ಅದರ ಔಟ್ಕಮ್ ಹೆಂಗಿರುತ್ತೆ, ನಾವೆಲ್ಲ ಗೇಮ್ ಆಡಿದ್ಮೇಲೆ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ ಅಂತ ಇರುತ್ತೆ. ಮತ್ತು ಔಟ್ಕಮ್ ಕ್ಯಾನ್ ಬಿ ಅ ಮನಿ, ಅಂದರೆ ಅದು ದುಡ್ಡಾಗಿರ್ಬೋದು ಅಥವಾ ಪಾಯಿಂಟ್ಸ್ ಎಕ್ಸೆಟ್ರಾ. ಸೊ ಈ ಥರ ಪೇಮೆಂಟಿಗೆ ನಾವೇನಂತ ಹೇಳ್ತೇವೆ, ಪೇ ಆಫ್ ಅಂತ ಹೇಳ್ತೇವೆ. ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಗೇಮ್ ಥಿಯರಿ. ಏನೇನು ಗೇಮ್ ಥಿಯರಿಯಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ನಾವು ಏನೇನೆಲ್ಲ ಯೂಸ್ ಮಾಡಿದ್ದೀವಿ. ಎನ್ ಪರ್ಸನ್ ಗೇಮ್. ಸೊ ಹೆಸರಲ್ಲೇ ಇದೆ, ನೀವು ಏನು ಎನ್ ಪರ್ಸನ್ ಗೇಮ್ ಅಂದರೆ ಗೇಮ್ ವಿತ್ ಎನ್ ಪಾರ್ಟಿಸಿಪೆಂಟ್ಸ್. ಅಂದರೆ ಒಂದು ಗೇಮಲ್ಲಿ ಎನ್ ಪಾರ್ಟಿಸಿಪೆಂಟ್ಸ್ ಇದ್ದರೆ ಅದಕ್ಕೆ ಏನಂತ ಹೇಳ್ತೇವೆ, ಎನ್ ಪರ್ಸನ್ ಗೇಮ್ ಅಂತ ಹೇಳ್ತೇವೆ. 2 ಪರ್ಸನ್ ಗೇಮ್ ಅಂದರೆ ಅ ಗೇಮ್ ಇನ್ವಾಲ್ವಿಂಗ್ ಟು ಪಾರ್ಟಿಸಿಪೆಂಟ್ಸ್ ಇಸ್ ಕಾಲ್ಡ್ 2 ಪರ್ಸನ್ ಗೇಮ್.
ಅಂದರೆ ಎಕ್ಸಾಂಪಲ್ ಚೆಸ್ ತೊಗೋಬೋದು. ಇವಾಗ n ಪರ್ಸನ್ ಗೇಮ್ ಅಂತಂದರೆ n ಪ್ಲೇಯರ್ಸ್ ಇರೋದು. ಇವಾಗ ಕ್ರಿಕೆಟ್ ತೊಗೊಳ್ಳಿ, ಅಲ್ಲಿ 11 ಪ್ಲೇಯರ್ಸ್ ಇರ್ತಾರೆ. ಸೊ ಹೀಗೆ ಕಬಡ್ಡಿ ತೊಗೊಳ್ಳಿ, ಹೀಗೆ. ಸೊ n ಪರ್ಸನ್ ಗೇಮ್ ಅಂದರೆ n ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇದ್ದರೆ ಆ ಗೇಮ್ಗೆ ನಾವು n ಪರ್ಸನ್ ಗೇಮ್ ಅಂತ ಹೇಳ್ತೇವೆ. ಮತ್ತು ಟೂ ಪರ್ಸನ್ಸ್ ಇದ್ದರೆ ಗೇಮಲ್ಲಿ ಅದಕ್ಕೆ ನಾವು 2 ಪರ್ಸನ್ ಗೇಮ್ ಅಂತ ಹೇಳ್ತೇವೆ. ಸ್ಟ್ರಾಟಜಿ. ಸೊ ಸ್ಟ್ರಾಟಜಿ ಅಂತಂದರೆ ಏನಿಲ್ಲಿ, ದ ಸ್ಟ್ರಾಟಜಿ ಆಫ್ ಅ ಪ್ಲೇಯರ್ ಈಸ್ ದ ಪ್ರೀ ಡಿಟರ್ಮೈನ್ಡ್ ರೂಲ್ ಬೈ ವಿಚ್ ಅ ಪ್ಲೇಯರ್ ಡಿಟರ್ಮೈನ್ಸ್ ಹಿಸ್ ಕೋರ್ಸ್ ಆಫ್ ಆ್ಯಕ್ಷನ್. ಸೊ ಸ್ಟ್ರಾಟಜಿ ಅಂತ ಅಂದರೆ ಏನು, ಇದೊಂದು ಪ್ರೀ ಡಿಟರ್ಮೈನ್ಡ್ ರೂಲ್, ಅಂದರೆ ಈ ಥರ ನಾವು ಆಡಿದರೆ ಈ ಥರ ಹಿಂಗೆ ಆಗುತ್ತೆ ಅಂತ ನಾವು ಸ್ಟ್ರಾಟಜಿ. ಇವಾಗ ಯಾವಾಗಲೂ ನೀವು ಇವಾಗ ಗೇಮ್ ಮಾಡುವಾಗ ನೀವು ಅಥವಾ ತುಂಬ ಸ್ಪೋರ್ಟ್ಸ್ ಎಲ್ಲ ನೋಡುವಾಗ ನೀವು ಒಬ್ಬೊಬ್ಬರು ಸ್ಟ್ರಾಟಜಿ ಅವ್ರು ಡಿಸೈಡ್ ಮಾಡ್ತಿರ್ತಾರಲ್ವ. ಇವಾಗ ಕ್ರಿಕೆಟ್ ನೋಡಿ, ಕ್ರಿಕೆಟಲ್ಲಿ ಇವಾಗ ರನ್ಗಳು ತುಂಬ ಕಡಿಮೆ ಇತ್ತು ಮತ್ತು ನಮ್ದಿನ್ನು ರೀಚ್ ಆಗೋದು ತುಂಬ ಜಾಸ್ತಿ ಇತ್ತು. ಅಂದರೆ ಕಡಿಮೆ ಬಾಲಲ್ಲಿ ಜಾಸ್ತಿ ನಾವು ರನ್ ಸಂಪಾದನೆ ಮಾಡಬೇಕಾಗಿತ್ತು. ಸೊ ಆವಾಗ ಅವನೊಂದು ಸ್ಟ್ರಾಟಜಿ ಮಾಡ್ಕೋತಾನೆ, ಅಂದರೆ ನಾನು ಎವ್ರಿ ಬಾಲ್ಗೆ ಇಷ್ಟು ರನ್ ಸ್ಕೋರ್ ಮಾಡಬೇಕು. ಸೊ ಈ ಥರ ಎಲ್ಲ ಸ್ಟ್ರಾಟಜಿ, ಅಂದರೆ ಇದೊಂದು ಪ್ರೀ ಡಿಟರ್ಮಿನ್ಡ್ ರೂಲ್ ಅಂತ ಇರುತ್ತೆ. ಸೊ ಮತ್ತು ಇವಾಗ ಚೆಸ್ ಆಡುವಾಗಲೂ ಕೂಡ ಈ ಮೂವ್ ಮಾಡಿದ್ರೆ ಅವ್ನು ನೆಕ್ಸ್ಟ್ ಟೈಮ್ ನಾನು ಅವನ್ನ ಸೋಲಿಸ್ಬೋದು ಅಥವಾ ಹಿಂಗೆ ಚೆಕ್ಮೇಟ್ ಮಾಡ್ಬೋದು. ಸೊ ಈ ಥರ ಎಲ್ಲ ಅವನು ಸ್ಟ್ರಾಟಜಿ ಏನು ಡಿಸೈಡ್ ಮಾಡ್ತಾನೆ ಅಲ್ವಾ, ಅಂದರೆ ಅದೊಂದು ಪ್ರೀ ಡಿಟರ್ಮಿನ್ಡ್ ರೂಲ್ ಬೈ ವಿಚ್ ಅ ಪ್ಲೇಯರ್ ಡಿಟರ್ಮೈನ್ಸ್ ಹಿಸ್ ಕೋರ್ಸ್ ಆಫ್ ಆ್ಯಕ್ಷನ್. ಆ ರೂಲ್ ಮೇಲೆ ಅವನು ತಂದು ಮೂವನ್ನು ಮಾಡ್ತಾನೆ. ಸೊ ಅವನು ಅದ್ರ ಮೇಲೆ ತನ್ನ ಕೋರ್ಸ್ ಆಫ್ ಆ್ಯಕ್ಷನನ್ನು ಡಿಟರ್ಮಿನ್ ಮಾಡ್ತಾನೆ. ದೇರ್ ಆರ್ 2 ಟೈಪ್ಸ್ ಆಫ್ ಸ್ಟ್ರಾಟಜೀಸ್. ಎರಡು ಟೈಪ್ ಆಫ್ ಸ್ಟ್ರಾಟಜೀಸ್ ಇದೆ, ಪ್ಯೂರ್ ಸ್ಟ್ರಾಟಜಿ ಆ್ಯಂಡ್ ಮಿಕ್ಸ್ಡ್ ಸ್ಟ್ರಾಟಜಿ. So a pure strategy is if a player decides to use only one particular course of action irrespective of the course of action chosen by his opponent during every play, the strategy is said to be ಪ್ಯೂರ್ ಸ್ಟ್ರಾಟಜಿ. ಸೊ ಇವಾಗ ಪ್ಯೂರ್ ಸ್ಟ್ರಾಟಜಿ ಅಂದರೆ ನೋಡಿ, ಇವಾಗ ಅವನು ತನ್ನ ಅಪೋನೆಂಟು ಏನು ಕೋರ್ಸ್ ಆಫ್ ಆ್ಯಕ್ಷನ್ ಮಾಡಿದ್ದಾನೆ ಅದನ್ನು ಅವನು ತನ್ನ ತಲೆಯಲ್ಲಿ ಇಟ್ಕೊಳ್ಳೋದೆ ಅವನು ತಂದೆ ಓನಾಗಿ ಒಂದು ಕೋರ್ಸ್ ಆಫ್ ಆ್ಯಕ್ಷನ್ನ ಫಾಲೋ ಮಾಡಿದರೆ ಅದಕ್ಕೆ ನಾವು ಪ್ಯೂರ್ ಸ್ಟ್ರಾಟಜಿ ಅಂತ ಹೇಳ್ತೇವೆ. ಅಂದರೆ ಇವಾಗ ಚೆಸ್ಸಲ್ಲಿ ತಗೊಳ್ಳಿ, ಪ್ಲೇಯರ್ ತನ್ನ ಅಪೋನೆಂಟು ಅವನು ಏನೋ ಒಂದು ಮೂವ್ ಮಾಡಿದ ಅಂತ ಇಟ್ಕೊಳ್ಳಿ, ಆ ಮೂವ್ನ ಈ ಪ್ಲೇಯರ್ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಅಂದರೆ ಅವ್ನು ಏನಾದರೂ ಮಾಡ್ಕೊಳ್ಳಿ, ನಾನು ಈ ಮೂವ್ ಮಾಡ್ತೀನಿ ಅಂತ ಇವನ್ ತನ್ನ ಮೂವ್ ಮಾಡಿದ್ರೆ ಅದಕ್ಕೆ ನಾವು ಏನಂತ ಹೇಳ್ತೇವೆ, ಪ್ಯೂರ್ ಸ್ಟ್ರಾಟಜಿ. ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಅದರ್ಸ್ ಕೋರ್ಸ್ ಆಫ್ ಆ್ಯಕ್ಷನ್, ಅಂದರೆ ಅಪೋನೆಂಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್, ಹಿ ಡಸ್ ಈಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್. ಸೊ ಅವಾಗ ನಾವೇನಂತ ಹೇಳ್ತೇವೆ, ಅದಕ್ಕೆ ಪ್ಯೂರ್ ಸ್ಟ್ರಾಟಜಿ ಅಂತ ಹೇಳ್ತೇವೆ. ಅಂದರೆ ಇದು ಇನ್ಫ್ಲೂಯೆನ್ಸ್ಡ್ ಇರೋದಿಲ್ಲ. ಸೊ ಅದೊಂದು ಓನ್ ಇರುತ್ತೆ, ಅಂದರೆ ಬೇರೆದವ್ರದ್ದು ಏನೋ ಬೇರೆದವ್ರ ಗೇಮ್ ಮೇಲೆ ಇವನು ಡಿಪೆಂಡ್ ಆಗಿ ಮೂವ್ ಮಾಡಿರಲ್ಲ ಅಂತ. ಮಿಕ್ಸ್ಡ್ ಸ್ಟ್ರಾಟಜಿ ಅಂದರೆ ಇಫ್ ಅ ಪ್ಲೇಯರ್ ಡಿಸೈಡ್ಸ್ ಟು ಯೂಸ್ ಆಲ್ ಆರ್ ಸಮ್ ಆಫ್ ಹೀಸ್ ಅವೈಲೇಬಲ್ ಕೋರ್ಸ್ ಆಫ್ ಆ್ಯಕ್ಷನ್ ಇನ್ ಸಮ್ ಫಿಕ್ಸ್ಡ್ ಪ್ರಪೋರ್ಷನ್ ಹಿ ಈಸ್ ಸೆಡ್ ಟು ಯೂಸ್ ಮಿಕ್ಸ್ಡ್ ಸ್ಟ್ರಾಟಜಿ. ಸೊ ಇವಾಗ ಮಿಕ್ಸ್ಡ್ ಸ್ಟ್ರಾಟಜಿ ಅಂತಂದರೆ ಏನು, ತಾನು ತನ್ನ ಹತ್ರ ಇರ್ತಕ್ಕಂಥ ಎಲ್ಲ ಕೋರ್ಸ್ ಆಫ್ ಆ್ಯಕ್ಷನನ್ನು ಯೂಸ್ ಮಾಡ್ತಾ ಇದ್ದರೆ, ಅಂದರೆ ಇನ್ ಸಮ್ ಫಿಕ್ಸ್ಡ್ ಪ್ರಪೋರ್ಷನ್ ಅವ್ನು ಯೂಸ್ ಮಾಡಿದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಮಿಕ್ಸ್ಡ್ ಸ್ಟ್ರಾಟಜಿ ಅಂತ ಹೇಳ್ತೇವೆ. ಝೀರೋ ಸಮ್ ಗೇಮ್. ಸೊ ಇಲ್ಲಿ ಹೆಸರಲ್ಲೇ ಇದೆ ಝೀರೋ ಸಮ್, ಅಂದರೆ ಔಟ್ಕಮ್ ಏನಿದೆ ಝೀರೋ ಅಂತಂದರೆ ಇವಾಗ ಗೊತ್ತಾಗುತ್ತಲ್ವ, ಝೀರೋ ಸಮ್ ಗೇಮ್ ಅಂದರೆ ಅ ಗೇಮ್ ಇನ್ ವಿಚ್ ದ ಸಮ್ ಆಫ್ ದ ಪೇ ಆಫ್ಸ್ ಆಫ್ ದ ಪ್ಲೇಯರ್ಸ್ ಈಸ್ ಝೀರೋ ಈಸ್ ಕಾಲ್ಡ್ ಝೀರೋ ಸಮ್ ಗೇಮ್. ಅಂದರೆ ಇವಾಗ ಪ್ಲೇಯರ್ಸ್ಗೆ ಪೇ ಆಫ್ ಸಿಗುತ್ತಲ್ವ, ಅಂದರೆ ಅವ್ರು ಗೆದ್ದ ಮೇಲೆ ಅವ್ರಿಗೆ ಪೇ ಆಫ್ ಅಂತ ಸಿಗುತ್ತೆ. ಸೊ ಆ ಥರ ನಾವು ಆ ಪ್ಲೇಯರ್ಸ್ದೆಲ್ಲ ನಾವು ಪೇ ಆಫ್ಸನ್ನು ಸಮ್ ಮಾಡಿದ್ರೆ ಅದು ಝೀರೋ ಬರಬೇಕು. ಅಂದರೆ ಇವಾಗ ಸಪೋಸು ಏನು 3 ಗೇಮ್ಸ್ ಆಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ ಗೇಮಲ್ಲಿ ಪ್ಲೇಯರ್ ಎ ವಿನ್ ಆದ, ಆವಾಗ ಅವನಿಗೆ ಏನಾಯಿತು +1 ಬಂತು ಅಂತ. ಸೆಕೆಂಡ್ ಗೇಮಲ್ಲಿ ಪ್ಲೇಯರ್ ಬಿ ವಿನ್ ಆದ, ಅವನಿಗೆ ಇವಾಗ +1 ಬಂತು. ಅಂದರೆ ಇವಾಗ ಏನಾಯಿತು, ಅವನು ವಿನ್ ಆಗಿದ್ದಕ್ಕೆ +1 ಆಯಿತು. ಸೆಕೆಂಡ್ ಗೇಮಲ್ಲಿ ಎ ಲಾಸ್ಟ್ ಆದ, ಸೊ ಅವನಿಗೆ ಇವಾಗ -1 ಆಯಿತು. ಮತ್ತು ಥರ್ಡ್ ಗೇಮ್ ಡ್ರಾ ಆಯಿತು. ಸೊ ಅಂದರೆ ಇವಾಗ +1 -1 +0 ಅಂತಂದರೆ ಏನು ಮಾಡುತ್ತೆ, ಅದು ಝೀರೋ ಆಗುತ್ತಲ್ವ. ಸೊ ಪೇ ಆಫ್ ಎಲ್ಲ ನಾವು ಸಮ್ ಮಾಡಿದಾಗ ಅದು ಏನು ಬರಬೇಕು, ಝೀರೋ ಬಂತಂದರೆ ಅದಕ್ಕೆ ನಾವು ಝೀರೋ ಸಮ್ ಗೇಮ್ ಅಂತ ಹೇಳ್ತೇವೆ. 2 ಪರ್ಸನ್ ಝೀರೋ ಸಮ್ ಗೇಮ್. ಸೊ ಇದು ಕೂಡ ಈಸಿ, ಅಂದರೆ ಇಬ್ಬರು ಜನ ಆಡ್ತಿರ್ಬೇಕು ಮತ್ತು ಅವ್ರ ಪೇ ಆಫ್ ಎಲ್ಲ ನಾವು ಸಮ್ ಮಾಡಿದಾಗ ಅದು ಝೀರೋ ಆಗಿರಬೇಕು. A game with 2 players in which the gain of one player is the loss of the other player is called 2 person zero sum game. ಸೊ 2 person zero sum game ಅಂದ್ರೇನು, ಅಂದರೆ ಇಬ್ಬರು ಜನ ಪ್ಲೇಯರ್ಸ್ ಇರ್ತಾರೆ ಮತ್ತು ಅವರಿಬ್ಬರದು ಪೇ ಆಫ್ ಏನಿರುತ್ತೆ, ಅಂದರೆ ಒಬ್ಬನ ಪೇ ಆಫ್ ಅಂದರೆ ಏನದು, ಇನ್ ವಿಚ್ ಗೇನ್ ಆಫ್ ಒನ್ ಪ್ಲೇಯರ್ ಈಸ್ ದ ಲಾಸ್ ಆಫ್ ಅದರ್ ಪ್ಲೇಯರ್. ಅಂದರೆ ಇವಾಗ ಎ ಮತ್ತು ಬಿ ಇದ್ದಾರೆ. ಸೊ ಅವ್ರು 2 ಗೇಮ್ ಆಡಿದ್ದಾರೆ ಅಂದ್ಕೊಳ್ಳಿ. ಇವಾಗ ಎ ಗೆದ್ದ ಅಂದರೆ ಅವನಿಗೆ +5 ಸಿಕ್ತು. ಮತ್ತು ಸೆಕೆಂಡ್ ಗೇಮಲ್ಲಿ ಬಿ ಗೆದ್ದ ಅಂತಂದರೆ ಅವನಿಗೇನು ಸಿಗುತ್ತೆ, +5 ಸಿಗುತ್ತೆ. ಸೊ ಇವಾಗ
ಟೂ ಪರ್ಸನ್ ಝೀರೋ ಸಮ್ ಗೇಮ್ ಅಂದರೆ ಲಾಸ್ ಆಫ್ ಗೇನ್ ಆಫ್ ದ ಒನ್ ಪ್ಲೇಯರ್ ಈಸ್ ಈಕ್ವಲ್ಸ್ ಟು ಲಾಸ್ ಆಫ್ ದಿ ಅದರ್ ಪ್ಲೇಯರ್. ಸೊ ಆಬ್ವಿಯಸ್ಲಿ ಒಂದನೇ ಟೈಮಲ್ಲಿ ಎ ಗೆದ್ದಿದ್ದ, ಸೆಕೆಂಡ್ ಟೈಮಲ್ಲಿ ಬಿ ಗೆದ್ದ. ಸೊ ಅವನಿಗೆ ಒಂದನೇ ಟೈಮಲ್ಲಿ ಎಗೆ +5 ಸಿಕ್ಕಿದ್ರೆ ಸೆಕೆಂಡ್ ಟೈಮಲ್ಲಿ ಏನು ಸಿಗುತ್ತೆ, ಬಿಗೆ ಫಸ್ಟ್ ಟೈಮಲ್ಲಿ ಬಿಗೆ -5. ಸೊ ಈ ಥರ ಗೇನ್ ಆಫ್ ಒನ್ ಪ್ಲೇಯರ್ ಇಸ್ ದ ಲಾಸ್ ಆಫ್ ದಿ ಅದರ್ ಪ್ಲೇಯರ್ ಇಸ್ಕೊಂಡು ಟೂ ಪರ್ಸನ್ ಝೀರೋ ಸಮ್ ಗೇಮ್. ಸೊ ನಾವು ಎರಡು ಕೂಡ ಪ್ಲಸ್ ಮಾಡಿದಾಗ ನಮಗೆ ಝೀರೋನೇ ಸಿಗುತ್ತೆ. ಪೇ ಆಫ್ ಮ್ಯಾಟ್ರಿಕ್ಸ್, ಇಟ್ ಈಸ್ ದ ಟೇಬಲ್ ಶೋಯಿಂಗ್ ಹೌ ಪೇಮೆಂಟ್ಸ್ ಆರ್ ಟು ಬಿ ಮೇಡ್ ಅಟ್ ದ ಎಂಡ್ ಆಫ್ ಈಚ್ ಪ್ಲೇ ಆರ್ ಅ ಗೇಮ್. ಸೊ ಪೇ ಆಫ್ ಅಂತಂದರೆ ಈಚ್ ಗೇಮ್ ಎಂಡ್ ಆದಮೇಲೆ ನಾವು ಯಾವ ಥರ ಪೇಮೆಂಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಟೇಬಲ್ ಫಾರ್ಮಲ್ಲಿ ಹಾಕ್ತೀವಲ್ಲ, ಅದಕ್ಕೆ ಪೇ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೇವೆ. ಮ್ಯಾಕ್ಸಿಮಿನ್, ದ ಮ್ಯಾಕ್ಸಿಮಿನ್ ಆಫ್ ದ ರೋ ಮಿನಿಮಮ್ಸ್ ಈಸ್ ನೋನ್ ಆ್ಯಸ್ ಮ್ಯಾಕ್ಸಿಮಿನ್. ಅಂತಂದರೆ ಮ್ಯಾಕ್ಸಿಮಮ್ ಆಫ್ ದ ರೋ ಮಿನಿಮಮ್ಸ್ ಅಂದರೆ ರೋಸ್ ಏನಿರ್ತಾವಲ್ಲ, ಆ ರೋಸಲ್ಲಿ ಮಿನಿಮಮನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇವಾಗ 4 ರೋ ಇದೆ ಅಂತ ತಿಳ್ಕೊಳ್ಳಿ. ಸೊ ಫಸ್ಟ್ ರೋ ಅಲ್ಲಿ ಮಿನಿಮಮ್ ಯಾವುದು ಅದನ್ನ ಸರ್ಕಲ್ ಮಾಡ್ಕೊಳ್ಳಿ, ಸೆಕೆಂಡ್ ರೋದಲ್ಲಿ ಮಿನಿಮಮ್ ಅದು ಸರ್ಕಲ್, ಥರ್ಡ್ ರೋದಲ್ಲಿ ಸರ್ಕಲ್, ಫೋರ್ತ್ ರೋದಲ್ಲಿ ಸರ್ಕಲ್, ಹೀಗೆ ಮಿನಿಮಮ್ ಮಾಡ್ಕೊಳ್ಳೋದು. ನೀವು ಮಿನಿಮಮ್ ಯಾವ್ದ್ಯಾವ್ದು ಸೆಲೆಕ್ಟ್ ಮಾಡಿರ್ತೀರಲ್ಲ ಅಷ್ಟರಲ್ಲಿ ಯಾವುದು ಮ್ಯಾಕ್ಸಿಮಮ್ ಇದೆಯಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡಿದರೆ ಮ್ಯಾಕ್ಸಿಮಿನ್ ಅಂತ ಹೇಳ್ತೇವೆ. ಮ್ಯಾಕ್ಸಿಮಿನ್. ಸೊ ಫಸ್ಟ್ ಏನು ಬರ್ಕೊಳ್ಳಿ, ಫಸ್ಟ್ ನೀವು ಹೊಡ್ಕೊಳ್ಳಿ ಅಂದರೆ ಮ್ಯಾಕ್ಸಿಮಿನ್ ಇದೆಯಲ್ಲ, ಸೊ ಫಸ್ಟ್ ಎರಡನೇ ಟರ್ಮ್ ಮಿನ್. ಸೊ ಮಿನಿಮಮ್ ಎಲ್ಲ ತಗೊಳ್ಳಿ ಅಂದರೆ ಪ್ರತಿಯೊಂದು ರೋದಲ್ಲಿ ಮಿನಿಮಮ್ ತಗೊಳ್ಳೋದು. ಆಮೇಲೆ ಮ್ಯಾಕ್ಸ್ ಮಾಡಿ ಅಂದರೆ ಮಿನಿಮಮ್ ಇರ್ತಕ್ಕಂಥ ವ್ಯಾಲ್ಯೂ ಮೇಲೆ ಮ್ಯಾಕ್ಸ್, ಅದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇದೆ ಅದನ್ನ ನಾವು ತೊಗೊಂಡಿರೋದಕ್ಕೆ ಏನಂತ ಹೇಳ್ತೇವೆ, ಮ್ಯಾಕ್ಸಿಮಿನ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಅದೇ ಥರ. ಮಿನಿ ಮ್ಯಾಕ್ಸ್ ಅಂತಂದರೆ ನೀವು ಫಸ್ಟ್ ಹೊಡ್ಕೊಳ್ಬೇಕಲ್ವ, ಫಸ್ಟ್ ಎರಡನೇ ಟರ್ಮ್ ಸಾಲ್ವ್ ಮಾಡ್ಕೋಬೇಕು, ಆಮೇಲೆ ಮೇನ್ ಟರ್ಮ್ ಸಾಲ್ವ್ ಮಾಡ್ಕೋಬೇಕು. ದ ಮಿನಿಮಮ್ ಆಫ್ ದ ಕಾಲಮ್ ಮ್ಯಾಕ್ಸಿಮಮ್. ಸೊ ಕಾಲಮಲ್ಲಿ ಯಾವ್ಯಾವುದು ಮ್ಯಾಕ್ಸಿಮಮ್ ಇದೆಯಲ್ಲ ಅದನ್ನ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಮ್ಯಾಕ್ಸಿಮಿನ್ ಏನಿದೆಯಲ್ಲ ಅದು ರೋಗಿದೆ, ಮತ್ತು ಮಿನಿ ಮ್ಯಾಕ್ಸ್ ಏನಿದೆ ಅಲ್ಲ ಅದು ಕಾಲಮಿಗಿದೆ. ಸೊ ಮಿನಿ ಮ್ಯಾಕ್ಸಲ್ಲಿ ಕಾಲಮಲ್ಲಿ ಯಾವ್ಯಾವ ಮ್ಯಾಕ್ಸಿಮಮ್ ಇದೆಯಲ್ಲ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳೋದು. ಆಮೇಲೆ ಲಾಸ್ಟ್ಗೆ ಆ ಎಲ್ಲ ಮ್ಯಾಕ್ಸಿಮ್ಗಳಲ್ಲಿ ಯಾವುದು ಸಣ್ಣದಿದೆಯಲ್ಲ ಮಿನಿಮಮ್ಮು ಅದನ್ನ ನಾವು ತೊಗೊಂಡ್ರೆ ಅದಕ್ಕೆ ನಾವು ಮಿನಿ ಮ್ಯಾಕ್ಸ್ ಅಂತ ಹೇಳ್ತೇವೆ. ಸ್ಯಾಡಲ್ ಪಾಯಿಂಟ್, ದ ಪೊಸಿಷನ್ ಇನ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ವೇರ್ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಕೋಇನ್ಸೈಡ್ ಇಸ್ ದ ಸ್ಯಾಡಲ್ ಪಾಯಿಂಟ್. ಸೊ ಆ ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ ಮ್ಯಾಕ್ಸಿಮಿನ್ನು ಮತ್ತು ಮಿನಿಮ್ಯಾಕ್ಸು ಎಲ್ಲಿ ಕೋಇನ್ಸೈಡ್ ಆಗ್ತಾವಲ್ಲ, ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ಲ ಅದಕ್ಕೆ ನಾವು ಏನಂತ ಹೇಳ್ತೇವೆ, ಸ್ಯಾಡಲ್ ಪಾಯಿಂಟ್ ಅಂತ ಹೇಳ್ತೇವೆ. ವ್ಯಾಲ್ಯೂ ಆಫ್ ಅ ಗೇಮ್ ವಿ ಅಂತ ಡಿನೋಟ್ ಮಾಡ್ತೀವಿ. ದ ಪೇ ಆಫ್ ಅಟ್ ದ ಪೊಸಿಷನ್ ಆಫ್ ದ ಸ್ಯಾಡಲ್ ಪಾಯಿಂಟ್ ಇಸ್ ದ ವ್ಯಾಲ್ಯೂ ಆಫ್ ದ ಗೇಮ್. ಸೊ ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ ಸ್ಯಾಡಲ್ ಪಾಯಿಂಟ್ ಸಿಗುತ್ತಲ್ವ, ಆ ಸ್ಯಾಡಲ್ ಪಾಯಿಂಟಲ್ಲಿ ವ್ಯಾಲ್ಯೂ ಎಷ್ಟಿದೆ ಇರುತ್ತಲ್ಲ ಅಂದರೆ ಆ ಪೇ ಆಫ್ ಏನಿರುತ್ತಲ್ಲ ಅದಕ್ಕೆ ನಾವೇನಂತ ಹೇಳ್ತೇವೆ, ವ್ಯಾಲ್ಯೂ ಆಫ್ ದ ಗೇಮ್ ಅಂತ ಹೇಳ್ತೇವೆ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಗೇನ್ ಆಫ್ ಪ್ಲೇಯರ್ ಎ ವೆನ್ ಬೋತ್ ದ ಪ್ಲೇಯರ್ಸ್ ಅಡಾಪ್ಟ್ ಆಪ್ಟಿಮಲ್ ಸ್ಟ್ರಾಟಜೀಸ್. ಸೊ ಇದಕ್ಕೆ ಏನಂತ ಹೇಳ್ತೇವೆ, ವ್ಯಾಲ್ಯೂಗೆ ಎಕ್ಸ್ಪೆಕ್ಟೆಡ್ ಗೇನ್ ಆಫ್ ಪ್ಲೇಯರ್ ಎ ಅಂತ ಹೇಳ್ತೇವೆ. ಫೇರ್ ಗೇಮ್, ಗೇಮ್ ಈಸ್ ಸೇ ಟು ಬಿ ಫೇರ್ ಇಫ್ ದ ವ್ಯಾಲ್ಯೂ ಆಫ್ ದ ಗೇಮ್ ಈಸ್ ಝೀರೋ. ಸೊ ಫೇರ್ ಗೇಮ್ ಅಂತ ಯಾವಾಗ ಹೇಳ್ತೇವೆ, ನಮ್ಗೆ ವ್ಯಾಲ್ಯೂ ಆಫ್ ದ ಗೇಮ್ಸ್ ಝೀರೋ ಸಿಕ್ಕರೆ ಅದಕ್ಕೆ ಫೇರ್ ಗೇಮ್ ಅಂತ ಹೇಳ್ತೇವೆ. ಅಂದರೆ ಸ್ಯಾಡಲ್ ಪಾಯಿಂಟ್ ಏನಿರುತ್ತಲ್ಲ ಆ ಸ್ಯಾಡಲ್ ಪಾಯಿಂಟಲ್ಲಿ ಇರ್ತಕ್ಕಂಥ ಪೇ ಆಫ್ ಏನಿರೋದಕ್ಕೂ ಝೀರೋ ಇತ್ತಂದರೆ ಅದಕ್ಕೆ ನಾವು ಫೇರ್ ಗೇಮ್ ಅಂತ ಹೇಳ್ತೇವೆ. Note: in a two-person zero-sum game, let the players A and B have m courses of action, A1, A2, so on up to AM, and n courses of action, B1, B2, so on up to Bn respectively. Then the payoff matrix of player A is. ಸೊ ಅಂದರೆ ಇವಾಗ ಎ ಹತ್ರ ಒಂದು ಸ್ವಲ್ಪ ರೂಲ್ಸ್ಗಳಿವೆ, ಅದಕ್ಕೆ ನಾವೇನಂತ ಹೇಳ್ತೇವೆ, A1, A2, so on up to AM ಥರ ಇದೆ. ಮತ್ತು ಬಿ ಹತ್ರ n ಕೋರ್ಸಸ್ ಇದೆ ಅಂದರೆ B1, B2, so on up to Bn. ಸೊ ಆವಾಗ ನಾವು ಪೇ ಆಫ್ ಮ್ಯಾಟ್ರಿಕ್ಸ್ ಯಾವ ಥರ ಬರೀತೀವಿ, ಪ್ಲೇಯರ್ ಎ ರೋನಲ್ಲಿ ತೊಗೋಬೇಕು ಮತ್ತು ಪ್ಲೇಯರ್ ಬಿ ಕಾಲಮ್ಸ್ ಥರ ತೊಗೊಳ್ಬೇಕು. ಸೊ A1, A2, AM, B1, B2, Bn ಥರ ತೊಗೊಳ್ಬೇಕು. ಸೊ ಆಗ ಪೇ ಆಫ್ ವ್ಯಾಲ್ಯೂ ಏನು ಬರುತ್ತಲ್ಲ ಆ ಪೇ ಆಫಿಗೆ ನಾವು ಏನಂತ ಡಿನೋಟ್ ಮಾಡ್ತೀವಿ, A11, A12, ಸೊ ಆನ್ ಅಪ್ ಟು A1n, ಆಮೇಲೆ A21, A22, ಸೊ ಆನ್ ಅಪ್ ಟು A2n. ಸೊ ಈ ಥರ ಪೇ ಆಫ್ ಮತ್ತು ಲಾಸ್ಟ್ ವ್ಯಾಲ್ಯೂ AMn ಬರುತ್ತೆ. ದ ಪೇ ಆಫ್ ಮ್ಯಾಟ್ರಿಕ್ಸ್ ಇದು ಈ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಇದು ಪ್ಲೇಯರ್ ಎಗೆ. ಸೊ ಬಿಕಾಸ್ ನಾವು ರೋನಲ್ಲಿ ಪ್ಲೇಯರ್ ಎಗೆ ಬರೆದಿರ್ತೀವಲ್ಲ, ಸೊ ಇದು ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಎ ಇದು. ದ ಪೇ ಆಫ್ ಮ್ಯಾಟ್ರಿಕ್ಸ್ ಆಫ್ ಬಿ ಈಸ್ obtained by writing -Aij in place of Aij and then writing the transpose of the matrix. ಸೊ ನಾವು ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಬಿ ಹೆಂಗೆ ಬರಿತೇವೆ, Aij ಏನಿದೆಯಲ್ಲ ಆ ಜಾಗದಲ್ಲೆಲ್ಲ ಮೈನಸ್ ಹಾಕಿಬಿಟ್ಟು ಮತ್ತು ಇದನ್ನು ಟ್ರಾನ್ಸ್ಪೋಸ್ ಮಾಡೋದು, ಅಂದರೆ ಮ್ಯಾಟ್ರಿಕ್ಸನ್ನು ಟ್ರಾನ್ಸ್ಪೋಸ್ ಮಾಡಿಬಿಟ್ಟು ಬರೆಯೋದು. ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಟ್ರಾನ್ಸ್ಪೋಸ್ ಹೆಂಗೆ ಮಾಡೋದು ಅಂತ.
ಸೊ ಮೆಥಡ್ಸ್ ಆಫ್ ಸಾಲ್ವಿಂಗ್ ರೆಕ್ಟ್ಯಾಂಗ್ಯುಲರ್ ಗೇಮ್. ಸೊ ಈ ಗೇಮನ್ನು ಅಂದರೆ ಮ್ಯಾಟ್ರಿಕ್ಸ್ ಥರ ಏನು ಬರುತ್ತೇವಲ್ಲ ಆ ಗೇಮನ್ನು ನಾವು ಯಾವ್ಯಾವ ಥರ ಅಂದರೆ ಸಾಲ್ವ್ ಮಾಡಬಹುದು. ಗೇಮ್ ಥಿಯರಿಯಲ್ಲಿ 2 ಮೆಥಡ್ ಇದೆ. ಯಾವ್ಯಾವುದು? ದ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಆ್ಯಂಡ್ ದ ಡಾಮಿನೆನ್ಸ್ ಪ್ರಿನ್ಸಿಪಲ್. ಸೊ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಒಂದು ಮತ್ತು ಡಾಮಿನೆನ್ಸ್ ಒಂದು. ಸೊ ಎರಡು ಕೂಡ ತುಂಬಾ ಈಸಿ ಇದೆ. ಸೊ ನೀವು ಈಸಿಯಾಗಿ ಈ ಈ ಈ ಚಾಪ್ಟರ್ ಇದೆಯಲ್ಲ ಇದರಲ್ಲಿ ನೀವು ಸ್ಕೋರ್ ಮಾಡ್ಬೋದು ಮತ್ತು ಈ ಸೆಕ್ಷನಲ್ಲಿ ಪರ್ಟಿಕ್ಯುಲರ್ ಆಗಿ. ಸೊ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಅಂದರೆ ದ ಆಬ್ಜೆಕ್ಟಿವ್ ಆಫ್ ಡಿಟರ್ಮಿನಿಂಗ್ ದ ಆಪ್ಟಿಮಮ್ ಸ್ಟ್ರಾಟಜೀಸ್ ಫಾರ್ ಬೋತ್ ದ ಪ್ಲೇಯರ್ಸ್ ವಿಚ್ ಮ್ಯಾಕ್ಸಿಮೈಸಸ್ ದ ಗೇನ್ ಆಫ್ ಒನ್ ಪ್ಲೇಯರ್ ಆ್ಯಂಡ್ ಮಿನಿಮೈಸಸ್ ದ ಲಾಸ್ ಆಫ್ ದ ಅದರ್ ಪ್ಲೇಯರ್ ಅಂಡರ್ ಆಲ್ ಸಿಚುವೇಶನ್ಸ್ ವಿಲ್ ಬಿ ಆಪ್ಟೈನ್ಡ್ ಬೈ ಅಪ್ಲೈಯಿಂಗ್ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್. ದ ಫಾಲೋಯಿಂಗ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್. ಸೊ ಇದ್ರದ್ದು ಆಬ್ಜೆಕ್ಟಿವ್ ಏನು ಮೇನು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ದು ಅಂದರೆ ಆಪ್ಟಿಮಮ್ ಸ್ಟ್ರಾಟಜೀಸ್ ನಾವಿಲ್ಲಿ ಡಿಟರ್ಮಿನ್ ಮಾಡಬೇಕು. ಮತ್ತು ಹಂಗೆ ಮಾಡೋದ್ರಿಂದ ಏನು ಮಾಡುತ್ತೆ, ನಾವು ಇಲ್ಲಿ ಒನ್ ಪ್ಲೇಯರ್ದು ಗೇನನ್ನು ಮ್ಯಾಕ್ಸಿಮಮ್ ಮಾಡ್ತೇವೆ ಮತ್ತು ಇನ್ನೊಂದು ಪ್ಲೇಯರ್ ಗೇನನ್ನು ಏನು ಮಾಡ್ತೀವಿ ಮಿನಿಮೈಸ್ ಅಂದರೆ ಒನ್ ಪ್ಲೇಯರ್ ಗೇನನ್ನು ಮ್ಯಾಕ್ಸಿಮಮ್ ಮಾಡ್ತೀವಿ. ಅಂದರೆ ಅವ್ನು ಆಡ್ತಿರ್ತಾನಲ್ವ ಅವ್ನ ಗೇನನ್ನು ಮ್ಯಾಕ್ಸಿಮಮ್ ಮಾಡೋದು ಮತ್ತು ಇನ್ನೊಂದು ಪ್ಲೇಯರ್ ಲಾಸ್ ಏನು ಆಗ್ತಿರ್ತಾನಲ್ಲ ಅವ್ನ ಲಾಸನ್ನು ನಾವು ಇಲ್ಲಿ ಮಿನಿಮೈಸ್ ಮಾಡ್ತೀವಿ. ಅಂದರೆ ಅವನ್ನ ಗೆಲ್ಲಿಸ್ತೀವಿ ಅಂತ ಅಲ್ಲ, ಅವ್ನು ಲಾಸ್ ಆಗ್ತಿರೋದನ್ನು ಮಿನಿಮೈಸ್ ಮಾಡ್ತೀವಿ ಅಂದರೆ ಕಡಿಮೆ ಲಾಸ್ ಆಗಿ ಮಾಡೋದು ಅವನಿಗೆ ಅಂಡರ್ ಆಲ್ ಸಿಚುವೇಶನ್. ಸೊ ಏನೇನು ಇಲ್ಲಿ ಸ್ಟೆಪ್ಸ್ ಇದೆ ಅಂದರೆ ನೀವು ಈ ಸ್ಟೆಪ್ಸನ್ನು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು? ಐಡೆಂಟಿಫೈ ದ ಮಿನಿಮಮ್ ಗೇನ್ ಕರೆಸ್ಪಾಂಡಿಂಗ್ ಟು ಈಚ್ ಸ್ಟ್ರಾಟಜಿ ಆಫ್ ಎ. ರೈಟ್ ದ ರೋ ಮಿನಿಮಮ್ ಆನ್ ದ right of each row, find out the maximum of these. This is known as maximin. ಸೊ ಅಂದರೆ ಇಲ್ಲಿ ನಾವು ಮಿನಿಮಮ್ ಗೇನನ್ನು ಕಂಡುಹಿಡಿಬೇಕು. ಹೇಗೆ? ಫಸ್ಟು ರೋ ಮಿನಿಮಮ್ ಅಂತ ತಗೊಳ್ಳೋದು. ಸೊ ಈಚ್ ರೋದಲ್ಲಿ ಯಾವುದು ವ್ಯಾಲ್ಯೂ ಮಿನಿಮಮ್ ಇದೆಯಲ್ಲ ಅದನ್ನ ನಾವು ಬರ್ಕೊಳ್ಳೋದು ಮತ್ತು ಅದರಲ್ಲಿ ಏನು ನಾವು ಸರ್ಕಲ್ ಮಾಡಿರ್ತೀವಲ್ಲ ಅಂದರೆ ಮಿನಿಮಮ್ ವ್ಯಾಲ್ಯೂವನ್ನು ನಾವು ಏನು ಸರ್ಕಲ್ ಮಾಡ್ಕೊಂಡಿರ್ತೇವೋ ಫಾರ್ ದ ಈಚ್ ರೋ ಅದರಲ್ಲಿ ನಾವು ಮ್ಯಾಕ್ಸಿಮಮನ್ನು ಕಂಡುಹಿಡಿಯೋದು. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಮ್ಯಾಕ್ಸಿಮಿನ್ ಅಂತ ಹೇಳ್ತೇವೆ. ಆಮೇಲೆ ಐಡೆಂಟಿಫೈ ದ ಮ್ಯಾಕ್ಸಿಮಮ್ ಲಾಸ್ ಕರೆಸ್ಪಾಂಡಿಂಗ್ ಟು ಈಚ್ ಸ್ಟ್ರಾಟಜಿ ಆಫ್ ಬಿ. ಮತ್ತು ಏನು ಮಾಡಬೇಕು? ಮ್ಯಾಕ್ಸಿಮಮ್ ಲಾಸನ್ನು ನಾವು ಇಲ್ಲಿ ಕಂಡುಹಿಡ್ಕೊಳ್ಬೇಕು. ಇದೇನು ಫಸ್ಟ್ ಸ್ಟೆಪ್ ಏನು? ಮಿನಿಮಮ್ ಗೇನನ್ನು ಕಂಡುಹಿಡಿಯೋದು ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ಲಾಸನ್ನು ಕಂಡುಹಿಡಿಯೋದು. ಇದನ್ನ ಹೆಂಗೆ ಮಾಡ್ತೀವಿ ನಾವು? ಮಿನಿಮ್ಯಾಕ್ಸ್ ಅಂತ. ಅಂದರೆ ಕಾಲಮಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಯಾವುದಿದೆ ಅದನ್ನ ಈಚ್ ಕಾಲಮ್ಗೆ ಬರ್ಕೊಳ್ಳೋದು. ಆಮೇಲೆ ಅದರಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆಯಲ್ಲ ಅದನ್ನ ಬರ್ಕೊಳ್ಳೋದು. ಸೊ ಇದಕ್ಕೆ ನಾವೇನಂತ ಹೇಳ್ತೇವೆ? ಮಿನಿಮ್ಯಾಕ್ಸ್ ಅಂತ ಹೇಳ್ತೇವೆ. If the maximin and minimax are equal, the game is said to have a saddle point. ಸೊ ಅವೆರಡು ಈಕ್ವಲ್ ಇತ್ತಂದರೆ ಅದಕ್ಕೆ ಸ್ಯಾಡಲ್ ಪಾಯಿಂಟ್ ಇದೆ ಅಂತ ಅರ್ಥ. ಲೆಟ್ ದ ಪೊಸಿಷನ್ ಆಫ್ ದ ಸ್ಯಾಡಲ್ ಪಾಯಿಂಟ್ ಇನ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ಬಿ ಆರ್ ಕಾಮ ಎಸ್. ಸೊ ಆ ಸ್ಯಾಡಲ್ ಪಾಯಿಂಟ್ ಎಲ್ಲಿದೆ ಅಂತ ಅಂದ್ಕೊಳ್ಳಿ. ಇವಾಗ ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ ಅದರ ಪೊಸಿಷನ್ನು ಆರ್ ಕಾಮ ಎಸ್ ಅಂತ. ದೆನ್ ದ ಸಜೆಸ್ಟೆಡ್ ಪ್ಯೂರ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಎ ಈಸ್ ಎ ಆರ್ ಆ್ಯಂಡ್ ದ ಸಜೆಸ್ಟೆಡ್ ಪ್ಯೂರ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಬಿ ಈಸ್ ಬಿ ಎಸ್ ಅಂತ. ಸೊ ಇವಾಗ ಈ ಥರ ಆರ್ ಕಾಮ ಎಸ್ ಅಲ್ಲಿ ಸ್ಯಾಡಲ್ ಪಾಯಿಂಟ್ ಇತ್ತಂದರೆ ಇವಾಗ ರೋದಲ್ಲಿ ಏನಿದೆ ಆರ್ ಅಲ್ವಾ ಮತ್ತು ಕಾಲಮಲ್ಲಿ ಅಂದರೆ ಎಸ್ ಇದೆ. ಅಂದರೆ ರೋದಲ್ಲಿ ಯಾರಿದ್ದಾರೆ? ಇವಾಗ ಪ್ಲೇಯರ್ ಎ ಇದ್ದಾನೆ ಮತ್ತು ಕಾಲಮಲ್ಲಿ ಪ್ಲೇಯರ್ ಬಿ ಇದ್ದಾನೆ. ಸೊ ಇವಾಗ ನಾವು ಪ್ಯೂರ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಎ ಏನಂತ ಹೇಳ್ತೇವೆ? ಎ ಆರ್ ಅಂತ ಹೇಳ್ತೇವೆ. ಸೊ ಎ ಆರ್ ಅಂತ ಏನು ಸ್ಟ್ರಾಟಜಿ ಬರುತ್ತಲ್ವ ಅದು ಪ್ಲೇಯರ್ ಎಗೆ ಇಂಪಾರ್ಟೆಂಟ್. ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಪ್ಲೇಯರ್ ಬಿಗೆ ಏನು? ಎ ಎಸ್ ಅಂತ, ಬಿ ಎಸ್ ಅಂತ. ದ ಪೇ ಆಫ್ ಅಟ್ ದ ಪೊಸಿಷನ್ ಆಫ್ ದ ಸ್ಯಾಡಲ್ ಪಾಯಿಂಟ್ ಈಸ್ ದ ವ್ಯಾಲ್ಯೂ ಆಫ್ ದ ಗೇಮ್. ಸೊ ಆ ಸ್ಯಾಡಲ್ ಪಾಯಿಂಟಲ್ಲಿ ಏನು ವ್ಯಾಲ್ಯೂ ಇರುತ್ತಲ್ವ ಅಂದರೆ ಏನು ಪೇ ಆಫ್ ಇರುತ್ತಲ್ಲ ಅದಕ್ಕೆ ನಾವು ವ್ಯಾಲ್ಯೂ ಆಫ್ ದ ಗೇಮ್ ಅಂತ ಹೇಳ್ತೇವೆ. Notes: if maximin and minimax are not equal, the game does not have a saddle point. So the suggested solution for the players is mixed strategy. ಸೊ ಇವಾಗ ನಮಗೆ ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ಈಕ್ವಲ್ ಇರಲಿಲ್ಲ ಅಂದರೆ ಸ್ಯಾಡಲ್ ಪಾಯಿಂಟ್ ಇಲ್ಲ ಅಂತ ಅರ್ಥ. ಸೊ ಅವಾಗ ನಾವು ಏನಂತ ಹೇಳ್ತೀವಿ? ಅದು ಮಿಕ್ಸ್ಡ್. ಆ ಸೊಲ್ಯೂಷನ್ ಸಿಕ್ಕಿರೋದು ನಮಗೆ ಏನು ಸಿಗುತ್ತೆ? ಮಿಕ್ಸ್ಡ್ ಸ್ಟ್ರಾಟಜಿ ಸಿಗುತ್ತೆ. ಅಂದರೆ ಪ್ಯೂರ್ ಸ್ಟ್ರಾಟಜಿ ಸಿಗೋದಿಲ್ಲ. If there are more than one saddle point, then there will be more than one solution. Each solution corresponding to each saddle point. ಸೊ ಇವಾಗ ಮೋರ್ ದೆನ್ ನಮಗೆ ಒಂದು ಸ್ಯಾಡಲ್ ಪಾಯಿಂಟ್ ಇತ್ತಂದರೆ ನಮಗೆ ಈಚ್ ಸ್ಯಾಡಲ್ ಪಾಯಿಂಟ್ಗೆ ಈಚ್ ಸೊಲ್ಯೂಷನ್ ಇರುತ್ತಲ್ವ. ಸೊ ಅವಾಗ ನಾವೇನಂತ ಹೇಳ್ತೇವೆ? ಕರೆಸ್ಪಾಂಡಿಂಗ್ ಟು ಒಂದು ಸ್ಯಾಡಲ್ ಪಾಯಿಂಟ್ ಅಲ್ಲಿ ನಮಗೆ ಸೊಲ್ಯೂಷನ್ ಇದೆ ಅಂತ. ಫಸ್ಟ್ ನಾವು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸನ್ನು ಸಾಲ್ವ್ ಮಾಡೋಣ ಪ್ರಾಬ್ಲಮ್. ಸೊ ಆಮೇಲೆ ಈ ಡಾಮಿನೆನ್ಸ್ ಪ್ರಿನ್ಸಿಪಲ್ಗೆ ನಾನು ಬರ್ತೀನಿ. ಸೊ ಇವಾಗ ನೋಡಿ ಗೇಮ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. 2 players
two players A and B play a game of tossing coins. If the coins match, then A gets rupees 5 from B, and if the coins do not match, B gets rupees 10 from A. Write the payoff matrix and then solve the game. ಸೊ ಇವಾಗ ನೋಡಿ ಏನು ಹೇಳಿದ್ದಾರೆ, ಇಬ್ಬರು ಪ್ಲೇಯರ್ಸ್ ಎ ಮತ್ತು ಬಿ ಟಾಸಿಂಗ್ ಕಾಯಿನ್ ಅಂತ ಆಡ್ತಿದ್ದಾರೆ, ಅಂದರೆ ಕಾಯಿನ್ಸನ್ನು ಟಾಸ್ ಮಾಡಿ ಆಡ್ತಿದ್ದಾರೆ. ಸೊ ಇಫ್ ದ ಕಾಯಿನ್ಸ್ ಮ್ಯಾಚ್ ಅಂದರೆ ಇವಾಗ ಇಬ್ಬರು ಒಂದೊಂದು ಕಾಯಿನು ಟಾಸ್ ಮಾಡ್ತಿದ್ದಾರೆ, ಮತ್ತು ಆ ಎರಡು ಕಾಯಿನ್ಸು ಸೇಮ್ ಬಂತಂದರೆ ಏನು ಮಾಡ್ತಾರೆ, ಎಗೆ 5 ರೂಪೀಸ್ ಸಿಗುತ್ತೆ ಮತ್ತು ಬಿಯಿಂದ ಎಗೆ 5 ರೂಪೀಸ್ ಸಿಗುತ್ತೆ. ಅದೇ ಇಫ್ ಕಾಯಿನ್ಸ್ ಮ್ಯಾಚ್ ಆಗಿಲ್ಲ ಅಂತಂದರೆ ಬಿ ಏನು ಮಾಡ್ತಾನೆ, ಎಯಿಂದ 10 ರೂಪಾಯಿನ ತಗೊಳ್ತಾನೆ. ಸೊ ಅವಾಗ ನಾವು ಪೇ ಆಫ್ ಮ್ಯಾಟ್ರಿಕ್ಸ್ ಬರೀರಿ ಮತ್ತು ಸಾಲ್ವ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಯೂಶ್ವಲಿ ಪೇ ಆಫ್ ಮ್ಯಾಟ್ರಿಕ್ಸ್ ಅವರು ಬರೀರಿ ಅಂತಂದರೆ ಯೂಶ್ವಲಿ ನಾವು ಪ್ಲೇಯರ್ ಎಗೆ ಬರಿತೀವಿ. ಸೊ ಪ್ಲೇಯರ್ ಎ ಆ್ಯಂಡ್ ಬಿ ಎರಡಕ್ಕೂ ಬರೆದ್ಬೇಡಿ. ಸೊ ಅವ್ರು ಪರ್ಟಿಕ್ಯುಲರ್ ಆಗಿ ಪ್ಲೇಯರ್ ಎಗೆ ಪೇ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಅವನಿಗೆ ಬರೀರಿ. ಸೊ ಇವಾಗ ಪ್ಲೇಯರ್ ಎಗೆ ಪೇ ಆಫ್ ಮ್ಯಾಟ್ರಿಕ್ಸ್ ನಾವು ಯಾವ ಥರ ಬರಿತೀವಿ, ನಾವು ಯಾರಿಗೆ ಪೇ ಆಫ್ ಮ್ಯಾಟ್ರಿಕ್ಸ್ ಬರಿತಿದ್ದೀವಲ್ಲ ಅವ್ರನ್ನ ನಾವು ರೋದಲ್ಲಿ ತೊಗೊಳ್ಬೇಕು. ಅಂದರೆ ಪ್ಲೇಯರ್ ಎ ಮತ್ತು ಪ್ಲೇಯರ್ ಬಿ ಇಂದನೇ ಅವನು ಕಾಲಮಲ್ಲಿ ಬರ್ತಾನೆ. ಸೊ ಇವಾಗ ಟಾಸಿಂಗ್ ಆಫ್ ಅ ಕಾಯಿನ್ ಅಂತಂದರೆ ನಮಗೆ ಔಟ್ಕಮ್ ಏನಿದೆ, 2 ಔಟ್ಕಮ್ ಇದೆ ಅಲ್ವಾ, ಅಂದರೆ ಇದು ಕೋರ್ಸಸ್ ಆಫ್ ಆ್ಯಕ್ಷನ್ ಇವಾಗ. ಸೊ ಇವಾಗ ಏನು ಕಾಯಿನ್ ಟಾಸ್ ಮಾಡ್ತಿದ್ದಾರೆ ಅಂದರೆ ಕಾಯಿನ್ ಟಾಸ್ ಮಾಡ್ತಿದ್ದಾರೆ ಅಂದರೆ ಏನೇನು ಔಟ್ಕಮ್ ಇರುತ್ತೆ, ಒಂದು ಹೆಡ್ ಆದರೂ ಬೀಳ್ಬೋದು ಇಲ್ಲ ಟೇಲ್ ಆದರೂ ಬೀಳುತ್ತೆ. ಸೊ ಹೆಡ್ ಆರ್ ಟೇಲ್. ಮತ್ತು ಪ್ಲೇಯರ್ ಬಿ ಕೂಡ ಕಾಯಿನ್ ಟಾಸ್ ಮಾಡ್ತಿದ್ದಾನೆ ಅಂದರೆ ಅವನಿಗೂ ಕೂಡ ಹೆಡ್ ಆರ್ ಟೇಲ್ ಬೀಳ್ಬೋದು. ಸೊ ಇವಾಗ ನೋಡಿ ಮ್ಯಾಟ್ರಿಕ್ಸ್ ನಾವು ಯಾವ ಥರ ಬರೀಬೇಕು, ಅವರಿಬ್ಬರು ಕಾಯಿನ್ ಟಾಸ್ ಮಾಡ್ತಾರೆ ಮತ್ತು ಎರಡೂ ಕೂಡ ಸೇಮ್ ಬಂತು ಅಂತಂದರೆ ಎಗೆ 5 ರೂಪೀಸ್ ಸಿಗುತ್ತೆ ಫ್ರಮ್ ಬಿ ಅಂತ. ಸೊ ಇವಾಗ ನೋಡಿ ಫಸ್ಟ್ ರೋದಲ್ಲಿ ಫಸ್ಟ್ ವ್ಯಾಲ್ಯೂಸ್ ನೋಡಿ, ಈಗ ಹೆಡ್ ಪ್ಲೇಯರ್ ಎಗೆ ಹೆಡ್ ಬಿತ್ತು ಮತ್ತು ಪ್ಲೇಯರ್ ಬಿಗೂ ಹೆಡ್ ಬಿತ್ತು, ಅಂದರೆ H,H ಸೊ ಈಗ ಎರಡು ಸೇಮ್ ಆಯ್ತಲ್ವಾ, ಅವಾಗ ಪ್ಲೇಯರ್ ಬಿಗೆ ಏನು ಸಿಗುತ್ತೆ, ಪ್ಲೇಯರ್ ಎಗೆ ಏನು ಸಿಗುತ್ತೆ, 5 ರೂಪೀಸ್ ಸಿಗುತ್ತೆ. ಸೊ ನಾವು 5 ಅಂತ ಬರಿತೀವಿ. ನೀವು ಇದನ್ನು +5 ಆದರೂ ಬರಿಬೋದು ಅಥವಾ ಜಸ್ಟ್ 5 ಅಂತ ಆದರೂ ಬರಿಬೋದು, ಬಿಕಾಸ್ +5 ಅಂದರೆ ಅದು 5 ಅಂತಾನೆ ಅರ್ಥ. ಆಮೇಲೆ ಇವಾಗ ಪ್ಲೇಯರ್ ಎಗೆ ಹೆಡ್ ಬಿತ್ತು ಮತ್ತು ಪ್ಲೇಯರ್ ಬಿಗೆ ಟೇಲ್ ಬಿತ್ತು, ಅಂದರೆ H,T ಬಿದ್ದರೆ ಕಾಯಿನ್ಸ್ ಮ್ಯಾಚ್ ಆಗಿಲ್ಲ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಪ್ಲೇಯರ್ ಬಿಗೆ 10 ರೂಪೀಸ್ ಕೊಡಬೇಕಾಗತ್ತೆ ಎ. ಸೊ ಅಂದರೆ ಪ್ಲೇಯರ್ ಎ ಲಾಸ್ ಆಯ್ತಲ್ವಾ, ಅವ್ನು 10 ರೂಪೀಸ್ ಲಾಸ್ ಆಯಿತು, ಬಿಕಾಸ್ ಅವ್ನು ಪ್ಲೇಯರ್ ಬಿಗೆ ಕೊಡಬೇಕಾಗತ್ತೆ ಮ್ಯಾಚ್ ಆಗಲಾರ್ದಾಗ. ಸೊ ಅದಕ್ಕೋಸ್ಕರ ನಾವು -10 ಅಂತ ಬರಿತೀವಿ. ಸೊ ನಾವಿಲ್ಲಿ -10 ಅಂತ ಯಾಕೆ ಬರಿತಿದ್ದೀವಿ ಹೇಳಿ, ನಾವು ಈ ಪೇ ಆಫ್ ಮ್ಯಾಟ್ರಿಕ್ಸ್ ಯಾರಿಗೋಸ್ಕರ ಬರಿತಿದ್ದೀವಿ, ಪ್ಲೇಯರ್ ಎಗೆ ಬರಿತಿದ್ದೀವಿ. ನಾವಿಲ್ಲಿ +10 ಅಂತ ಬರಿಬಾರ್ದು, ಯಾಕಂದರೆ ಇದು ನಾವು ಪ್ಲೇಯರ್ ಬಿಗೆ ಬರಿತಿರುವಾಗ +10 ಅಂತ ಬರಿಬೇಕು, ಬಿಕಾಸ್ ಪ್ಲೇಯರ್ ಬಿಗೆ 10 ರೂಪೀಸ್ ಸಿಕ್ತು ಅಂತ. ನಾವು ಈ ಪೇ ಆಫ್ ಮ್ಯಾಟ್ರಿಕ್ಸ್ ಅಂದ್ರೇನು, ಅವನಿಗೆ ಎಷ್ಟು ವಿನ್ ಆಯಿತು ಎಷ್ಟು ಲಾಸ್ ಆಯಿತು ಬೈ ಪ್ಲೇಯಿಂಗ್ ದ್ಯಾಟ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ. ಸೊ ಇವಾಗ ಅವನು ಹೆಡ್ ಮತ್ತು ಟೇಲ್ ಬಿದ್ದ, ಇವನ್ ಪ್ಲೇಯರ್ ಎ ಹತ್ರ ಹೆಡ್ ಬಿತ್ತು ಮತ್ತು ಪ್ಲೇಯರ್ ಬಿಗೆ ಟೇಲ್ ಬಿತ್ತು ಅಂದರೆ ಕಾಯಿನ್ಸ್ ಮಿಸ್ ಮ್ಯಾಚ್ ಆಗುತ್ತೆ ಮತ್ತು ಇವಾಗ ಪ್ಲೇಯರ್ಗೆ ಏನಾಗುತ್ತೆ, 10 ರೂಪೀಸ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು -10 ಅಂತ ಬರಿತೀವಿ. ಅದೇ ಥರ ಪ್ಲೇಯರ್ ಎಗೆ ಟೇಲ್ ಬಿತ್ತು ಮತ್ತು ಪ್ಲೇಯರ್ ಬಿಗೆ ಹೆಡ್ ಬಿತ್ತು, ಅವಾಗೂ ಕೂಡ ಕಾಯಿನ್ಸ್ ಮ್ಯಾಚ್ ಆಯಿತು. ಸೊ ಆವಾಗ ಎ ಬಿಗೆ 10 ರೂಪೀಸ್ ಕೊಡಬೇಕಾಗತ್ತೆ. ಸೊ ಅದಕ್ಕೂ ಕೂಡ ಅವಾಗ ಅವನಿಗೆ ಅದು ಲಾಸ್ ಆಗುತ್ತೆ. ಸೊ -10 ಅಂತ ಬರಿತೀವಿ. ಮತ್ತು ಇವಾಗ ಪ್ಲೇಯರ್ ಎಗೆ ಟೇಲ್ ಬಿತ್ತು ಮತ್ತು ಪ್ಲೇಯರ್ ಬಿಗೂ ಟೇಲ್ ಬಿತ್ತು. ಸೊ ಆವಾಗ 2 ಕಾಯಿನ್ಸ್ ಮ್ಯಾಚ್ ಆಯ್ತಲ್ವ. ಸೊ ಆಗ ಪ್ಲೇಯರ್ ಎಗೆ ಏನು ಸಿಗುತ್ತೆ, 5 ರೂಪೀಸ್ ಸಿಗುತ್ತೆ. ಸೊ ಇವಾಗ ಫಸ್ಟ್ ನಾವೇನು ಮಾಡ್ಕೊಳ್ಳಿ, ಇಲ್ಲಿ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲ್ ಅಲ್ವಾ. ಸೊ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಫಸ್ಟು ಮಿನಿಮಮ್ ವ್ಯಾಲ್ಯೂವನ್ನು ಬರ್ಕೊಳ್ಬೇಕು. ಸೊ ಈಗ ಏನು ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಇವಾಗ ಎರಡರಲ್ಲಿನೂ ಮಿನಿಮಮ್ ವ್ಯಾಲ್ಯೂ ಯಾವುದು, ಇವಾಗ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ನೋಡಿ. ಫಸ್ಟ್ ರೋ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಏನು ಬರುತ್ತೆ, -10 ಅಲ್ವಾ. ಸೊ ಬಿಕಾಸ್ 5 ದೊಡ್ಡದು, -10 ಸಣ್ಣದು. ಅದೇ ಥರ ಸೆಕೆಂಡ್ ರೋದಲ್ಲಿ ಕೂಡ -10 ಬರುತ್ತೆ. ಇದು ಮ್ಯಾಕ್ಸಿಮಿನ್ ಆಯಿತು. ಅದೇ ಥರ ಮಿನಿಮ್ಯಾಕ್ಸ್ ಅಂತಂದರೆ ಏನು, ಕಾಲಮಲ್ಲಿ. ಸೊ ಕಾಲಮಲ್ಲಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ಅದನ್ನ ಬರ್ಕೊಳ್ಬೇಕು. ಸೊ ಕಾಲಮಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಿದೆ, ಫಸ್ಟ್ ಕಾಲಮಲ್ಲಿ 5. ಅದೇ ಥರ ಸೆಕೆಂಡ್ ಕಾಲಮಲ್ಲಿ ಏನಿದೆ 5 ಇದೆಯಲ್ವ. ಸೊ ಅದು ಮಿನಿಮ್ಯಾಕ್ಸ್ ಆಯಿತು. ಸೊ ಈ ಥರ ನಾವು ಬರ್ಕೊಳ್ಬೇಕು, ರೋ ಮಿನಿಮಮ್ ಮತ್ತು ಕಾಲಮ್ ಮಿನಿಮಮ್ ಅಂತ, ಕಾಲಮ್ ಮ್ಯಾಕ್ಸಿಮಮ್ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ -10 ಬಂದಿದೆ, ಇಲ್ಲಿ 5 ಬಂದಿದೆ. ಇವಾಗ ನೋಡಿ ಇಲ್ಲೆಲ್ಲೂ ಕಾಮನ್ ಇಲ್ಲ ಅಲ್ವಾ, ಅಂದರೆ ಎರಡು ಕೂಡ ಮ್ಯಾಚ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಕೋಇನ್ಸೈಡ್ ಆಗಿಲ್ಲ. ಆ್ಯಸ್ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಡು ನಾಟ್ ಕೋಇನ್ಸೈಡ್, ದ ಗೇಮ್ ಡಸ್ ನಾಟ್ ಹ್ಯಾವ್ ಅ ಸ್ಯಾಡಲ್ ಪಾಯಿಂಟ್. ದಟ್ ಈಸ್ ಸಜೆಸ್ಟೆಡ್ ಸ್ಟ್ರಾಟಜೀಸ್ ಫಾರ್ ದ ಪ್ಲೇಯರ್ಸ್ ಆರ್ ಮಿಕ್ಸ್ಡ್ ಸ್ಟ್ರಾಟಜೀಸ್. ಸೊ ಅದಕ್ಕೋಸ್ಕರ ಇಲ್ಲಿ ನಮಗೆ ಸ್ಯಾಡಲ್ ಪಾಯಿಂಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಏನಂತ ಹೇಳ್ತೇವೆ, ಇಲ್ಲಿ ಸ್ಟ್ರಾಟಜೀಸ್ ನಾವು ಸಜೆಸ್ಟ್ ಮಾಡಿದ್ರು ಕೂಡ ಅದು ಪ್ಯೂರ್ ಸ್ಟ್ರಾಟಜಿ ಇರೋದಿಲ್ಲ, ಮಿಕ್ಸ್ಡ್ ಸ್ಟ್ರಾಟಜೀಸ್ ಇರುತ್ತೆ ಅಂತ ಅರ್ಥ.
ಎರಡು ಕೋಯಿನ್ಸೈಡ್ ಆದರೆ ನಮಗೆ ಅಲ್ಲಿ ಪ್ಯೂರ್ ಸ್ಟ್ರಾಟಜಿ ಸಿಗುತ್ತೆ. ಇದು ಆಗಿಲ್ಲ ಅಂದರೆ ಅದು ಮಿಕ್ಸ್ಡ್ ಸ್ಟ್ರಾಟಜಿ. ಈಗ ಇದು ನೋಡಿ, ಇನ್ ಅ ಸರ್ಟನ್ ಗೇಮ್ ಎ ಹ್ಯಾಸ್ 3 ಪಾಸಿಬಲ್ ಚಾಯ್ಸಸ್ ಪಿ ಕ್ಯೂ ಆರ್ ಆ್ಯಂಡ್ ಪ್ಲೇಯರ್ ಬಿ ಹ್ಯಾಸ್ 2 ಪಾಸಿಬಲ್ ಚಾಯ್ಸಸ್ ಎಕ್ಸ್ ಆ್ಯಂಡ್ ವೈ. ಪೇಮೆಂಟ್ಸ್ ಆರ್ ಮೇಡ್ ಅಕಾರ್ಡಿಂಗ್ ಟು ದ ಚಾಯ್ಸ್ ಮೇಡ್ ಆ್ಯಸ್. ಸೊ ಇಲ್ಲಿ ನಮಗೆ ಚಾಯ್ಸಸ್ ಈ ಥರ ಮಾಡಿದ್ರೆ ಪೇಮೆಂಟ್ ಏನು ಸಿಗುತ್ತೆ ಅಂತ, ಅಂದರೆ ಪೇ ಆಫ್ ಏನಿದೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಬರ್ಕೊಳ್ಬೇಕು. ಇವಾಗ ನಾವು ಇಲ್ಲಿ ನೋಡಿ, ರೈಟ್ ಡೌನ್ ದ ಬೆಸ್ಟ್ ಸ್ಟ್ರಾಟಜೀಸ್ ಫಾರ್ ಎ ಆ್ಯಂಡ್ ಬಿ ಇನ್ ದ ಗೇಮ್. ಸೊ ಫಾರ್ ಪ್ಲೇಯರ್ ಎ ಆ್ಯಂಡ್ ಬಿಗೆ ಕೇಳಿದ್ದಾರೆ ಬೆಸ್ಟ್ ಸ್ಟ್ರಾಟಜೀಸ್ ಅಂದರೆ. ಸೊ ಬೆಸ್ಟ್ ಸ್ಟ್ರಾಟಜೀಸ್ ಅಂದರೆ ನಾವಿಲ್ಲಿ ಪೇ ಆಫ್ ಮ್ಯಾಟ್ರಿಕ್ಸ್ ಬರ್ಕೊಳ್ಬೇಕು. ಫಾರ್ ಬೋತ್ ಎನು ಬರ್ಕೊಳ್ಬೇಕು ಮತ್ತು ಬಿನೂ ಬರ್ಕೊಳ್ಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಗೇಮ್, ವ್ಯಾಲ್ಯೂ ಆಫ್ ದ ಗೇಮ್ ಕೇಳಿದ್ದಾರೆ. ಸೊ ಫಸ್ಟು ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಎ ಬರ್ಕೊಳ್ಳಿ. ಸೊ ಪ್ಲೇಯರ್ ಎಗೆ ಪೇ ಆಫ್ ಮ್ಯಾಟ್ರಿಕ್ಸ್ ಅಂದರೆ ನಾವು ಫಸ್ಟು ರೋದಲ್ಲಿ ಬರ್ಕೊಳ್ಬೇಕು. ಅವನ್ನ ಯಾರಿಗೋಸ್ಕರ ಪೇ ಆಫ್ ಮ್ಯಾಟ್ರಿಕ್ಸ್ ಬರ್ತಿದ್ದೀವಲ್ಲ ಅದನ್ನು ರೋದಲ್ಲಿ ಬರ್ಕೊಳ್ಬೇಕು. ಮತ್ತು ಪ್ಲೇಯರ್ ಎ ಹತ್ರ ಏನಿದೆ 3 ಚಾಯ್ಸಸ್ ಇದೆ ಅಲ್ವಾ, ಪಿ ಕ್ಯೂ ಆರ್ ಅಂತ 3 ಚಾಯ್ಸಸ್ ಇದೆ. ಅದೇ ಪ್ಲೇಯರ್ ಬಿ ಹತ್ರ ಎಕ್ಸ್ ಮತ್ತು ವೈ ಅನ್ನೋದು 2 ಚಾಯ್ಸಸ್ ಇದೆ. ಸೊ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಗ ಪಿ ಎಕ್ಸ್ ಕಾಂಬಿನೇಷನ್ ಇದ್ದರೆ ಅಂದರೆ ಅವಾಗ ಏನು ಮಾಡ್ತಾನೆ, ಎ ಪೇಸ್ ಬಿ ₹3. ಅವಾಗ ನಾವು ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಎ ಬರೀತಿದ್ದೀವಿ. ಸೊ ಎಗೆ ವಿನ್ ಆಯ್ತಾ ಲಾಸ್ ಆಯ್ತಾ ಅಂತ ಬರೀಬೇಕು. ಇವಾಗ ಪಿ ಎಕ್ಸ್ ಇದ್ದಾಗ ಎ ಪೇಸ್ ಬಿ ₹3 ಅಂದರೆ ಎ ಬಿಗೆ ₹3 ಕೊಡ್ತಾನೆ, ಅಂದರೆ ಅದು ಎಗೆ ಲಾಸ್ ಅಲ್ವಾ. ಸೊ ಪಿ ಎಕ್ಸ್ ಇದ್ದಾಗ ಎ ಬಿಗೆ ಕೊಡ್ತಾನೆ ₹3, ಅದಕ್ಕೆ ನಾವು -3 ಅಂತ ಬರಿತೇವೆ. ಮತ್ತು ಪಿ ವೈ ಇದ್ದಾಗ ಬಿ ಪೇಸ್ ಎ ₹3. ಸೊ ಪಿ ವೈ ಇದ್ದಾಗ ಬಿ ಏನು ಮಾಡ್ತಾನೆ, ಎಗೆ ₹3 ಕೊಡ್ತಾನೆ, ಅಂದರೆ ಎಗೆ ಪ್ರಾಫಿಟ್ ಅಲ್ವಾ. ಸೊ ಪಿ ವೈ ಇದ್ದಾಗ ಬಿ ಏನು ಮಾಡ್ತಾನೆ, ಎಗೆ ₹3 ಕೊಡ್ತಾನೆ. ಸೊ +3. ಅದೇ ಥರ ಕ್ಯೂ ಎಕ್ಸ್ ಇದ್ದಾಗ ಎ ಪೇಸ್ ಬಿ ₹2. ಸೊ ಕ್ಯೂ ಎಕ್ಸ್ ಇದ್ದಾಗ ಎ ಬಿಗೆ ₹2 ಕೊಡ್ತಾನೆ. ಸೊ ಆಗ ಅವನಿಗೆ -2 ಆಗುತ್ತೆ. ಅದೇ ಥರ ಕ್ಯೂ ವೈ ಇದ್ದಾಗ ಬಿ ಪೇಸ್ ಎ ₹4. ಸೊ ಕ್ಯೂ ವೈ ಇದ್ದಾಗ ಬಿ ಏನು ಮಾಡ್ತಾನೆ, ಎಗೆ ₹4 ಕೊಡ್ತಾನೆ. ಸೊ +4 ಆಗುತ್ತೆ. ಇಲ್ಲಿ ನೋಡಿ, ನಾವು ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಎ ಬರಿತಿದ್ದೇವೆ. ಸೊ ಎಗೆ ಏನು ಸಿಗುತ್ತೆ ಅಥವಾ ಎ ಇಂದ ಏನು ಹೊರಟೋಗುತ್ತೆ ಅದನ್ನ ನಾವು ಬರಿಬೇಕಾಗತ್ತೆ. ಮತ್ತು ಇಲ್ಲಿ ಆರ್ ಎಕ್ಸ್ ಇದ್ದಾಗ ಬಿ ಪೇಸ್ ಎ ₹2. ಸೊ ಆರ್ ಎಕ್ಸ್ ಇದ್ದಾಗ ಬಿ ಎಗೆ ₹2 ಕೊಡ್ತಾನೆ. ಸೊ +2. ಅದೇ ಥರ ಆರ್ ವೈ ಇದ್ದಾಗ ಬಿ ಪೇಸ್ ಎ ₹3. ಸೊ ಬಿ ಎಗೆ ₹3 ಕೊಡ್ತಾನೆ, ಅದು ಬರ್ಕೊಳ್ಳಿ. ಸೊ ಇವಾಗ ರೋ ಮಿನಿಮಮ್ ಆ್ಯಂಡ್ ಕಾಲಮ್ ಮ್ಯಾಕ್ಸಿಮಮ್ ಮಾಡಿ. ಸೊ ಇವಾಗ ರೋ ಮಿನಿಮಮ್ ಅಂದರೆ ಇವಾಗ ಫಸ್ಟು ಮ್ಯಾಕ್ಸಿಮಿನ್ ಅಲ್ವಾ. ಸೊ ಮ್ಯಾಕ್ಸಿಮಿನ್ ಅಂದರೆ ಫಸ್ಟ್ ರೋನಲ್ಲಿ ಏನೇನೆಲ್ಲ ಮಿನಿಮಮ್ ಇದೆ ಅದನ್ನ ನೋಡ್ಕೊಳ್ಳಿ. ಇವಾಗ ಫಸ್ಟ್ ರೋದಲ್ಲಿ -3 ಮಿನಿಮಮ್ ಇದೆ, ಮತ್ತು ಸೆಕೆಂಡ್ ರೋನಲ್ಲಿ -2 ಮಿನಿಮಮ್, ಮತ್ತು ಥರ್ಡ್ ರೋನಲ್ಲಿ 2 ಮಿನಿಮಮ್ ಇದೆ, ಆಯ್ತಲ್ವಾ. ಮತ್ತು ಇವಾಗ ಕಾಲಮ್ ಮ್ಯಾಕ್ಸಿಮಮ್ ನೋಡಿ. ಸೊ ಕಾಲಮಲ್ಲಿ ಫಸ್ಟ್ ಕಾಲಮಲ್ಲಿ ಯಾವ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ, 2 ಮ್ಯಾಕ್ಸಿಮಮ್ ಇದೆ. ಮತ್ತು ಸೆಕೆಂಡ್ ಕಾಲಮಲ್ಲಿ ಏನು ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ, 4 ಮ್ಯಾಕ್ಸಿಮಮ್ ಇದೆ. ಇವಾಗ ನೋಡಿ, ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸಲ್ಲಿ ಕಾಮನ್ ವ್ಯಾಲ್ಯೂ ಏನಿದೆ, 2 ಇದೆ ಅಲ್ವಾ. ಬಿಕಾಸ್ ಅಲ್ಲಿ ರೋ ಮಿನಿಮಮಲ್ಲಿ -3 -2 2 ಇದೆ, ಮತ್ತು ಕಾಲಮ್ ಮ್ಯಾಕ್ಸಿಮಮಲ್ಲಿ 2, 4 ಇದೆ. ಸೊ ಈಗ ಎರಡೂದರಲ್ಲಿ ಕಾಮನ್ ಯಾವುದಿದೆ, ಕೋಯಿನ್ಸೈಡ್ ಆಗಿದೆ 2ಗೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಸ್ಯಾಡಲ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದರೆ 2 ಏನಾಗುತ್ತೆ, ಸ್ಯಾಡಲ್ ಪಾಯಿಂಟ್ ಆಗುತ್ತೆ. ಅದನ್ನ ನೀವು ಸರ್ಕಲ್ ಮಾಡಿ. ಸೊ ದ ಸ್ಯಾಡಲ್ ಪಾಯಿಂಟ್ ಈಸ್ ಅಟ್ 3, 1 ಅಂದರೆ ಆರ್ ಎಕ್ಸ್ ಅಲ್ಲಿದೆ ಅಲ್ವಾ. ಸೊ ಅದಕ್ಕೆ ನಾವು ಸ್ಯಾಡಲ್ ಪಾಯಿಂಟ್ ಅಲ್ಲಿದೆ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ನಮಗೆ ಬೆಸ್ಟ್ ಸ್ಟ್ರಾಟಜೀಸ್ ಏನಿದೆ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾರಲ್ಲ. ಸೊ ಈಗ ನಾವು ಹೆಂಗೆ ಹೇಳಿದ್ವಿ, ಸ್ಯಾಡಲ್ ಪಾಯಿಂಟ್ ಆರ್ ಎಸ್ ಅಂತ ನಮಗೆ ಸಿಕ್ಕರೆ, ಸೊ ಎಗೆ ಏನು ಸ್ಟ್ರಾಟಜಿ ಸಿಗುತ್ತೆ, AR ಅಂತ, ಮತ್ತು ಬಿ ಸ್ಟ್ರಾಟಜಿ ಯಾವುದು, BS ಅಂತ. ಸೊ ಈಗ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಎ ಈಸ್ ಆರ್. ಸೊ ಪ್ಲೇಯರ್ ಎಗೆ ಬೆಸ್ಟ್ ಸ್ಟ್ರಾಟಜಿ ಯಾವ್ದು ಬರುತ್ತೆ, ಆರ್. ಅಂದರೆ ಅವನು ಪ್ಲೇಯರ್ ಎ ಆರ್ ಅನ್ನೋ ಸ್ಟ್ರಾಟಜಿಯನ್ನು ಚೂಸ್ ಮಾಡಿ ತನ್ನ ಗೇಮ್ ಆಡಬೇಕು ಅಂತ ಅರ್ಥ. ಸೊ ಆ ಸ್ಟ್ರಾಟಜಿ ಚೂಸ್ ಮಾಡಿ ಅವ್ನು ಗೇಮ್ ಆಡಿದ್ರೆ ಅವ್ನು ವಿನ್ ಆಗ್ತಾನೆ ಅಂತ ಅರ್ಥ. ಅದೇ ಥರ ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಬಿ ಏನಿದು ಎಕ್ಸ್ ಅಂತ. ಸೊ ಅಂದರೆ 1 ಅಲ್ವಾ, 3, 1. 3 ಅಂತಂದರೆ ಇಲ್ಲಿ ಇವಾಗ ಆರ್ ಬರುತ್ತೆ, ಮತ್ತು 3, 1 ಅಂದರೆ ಇವಾಗ ಎಕ್ಸ್ ಬರುತ್ತೆ. ಸೊ ಕಾಲಮಲ್ಲಿ. ಸೊ ಈಗ ಪ್ಲೇಯರ್ ಬಿಗೆ ಏನಿರುತ್ತೆ, ಎಕ್ಸ್ ಅಂತ. ಸೊ ಸ್ಯಾಡಲ್ ಪಾಯಿಂಟ್ ಆರ್ ಎಕ್ಸ್ ಇದ್ದಾಗ AR ಅನ್ನೋದು ಪ್ಲೇಯರ್ ಎಗೆ, BS ಅನ್ನೋದು ಪ್ಲೇಯರ್ ಬಿಗೆ ಬೆಸ್ಟ್ ಸ್ಟ್ರಾಟಜೀಸ್. ಮತ್ತು ವ್ಯಾಲ್ಯೂ ಆಫ್ ದ ಗೇಮ್ ಏನು, ಸ್ಯಾಡಲ್ ಪಾಯಿಂಟಲ್ಲಿ ಪೇ ಆಫ್ ಎಷ್ಟಿರುತ್ತಲ್ಲ ಅದೇ ವ್ಯಾಲ್ಯೂ ಆಫ್ ದ ಗೇಮ್. ಸೊ ಸ್ಯಾಡಲ್ ಪಾಯಿಂಟಲ್ಲಿ ವ್ಯಾಲ್ಯೂ ನಮಗೆ ಪೇ ಆಫ್ ಎಷ್ಟಿದೆ, ₹2 ಇದೆ. ಸೊ ಅದಕ್ಕೋಸ್ಕರ ವ್ಯಾಲ್ಯೂ ಆಫ್ ದ ಗೇಮ್ ಏನು, 2. ನೆಕ್ಸ್ಟ್ ಕೂಡ ಅದೇ ಥರ players A and B play a game in which
player has three coins, rupees 1, rupees 5, rupees 10. Each of them selects a coin without the knowledge of the other. If the sum of the values of the coins is an even number, A wins B's coin, otherwise B wins A's coin. Write down the payoff matrix of A. Does the game have a saddle point? ಇಲ್ಲಿ ನೋಡಿ ಬರೀ ಎಗೆ ಮಾತ್ರ ಪೇ ಆಫ್ ಮ್ಯಾಟ್ರಿಕ್ಸ್ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಮೇಲೆ ಕ್ವಶನಲ್ಲಿ ಒಂದೇ ಪ್ಲೇಯರ್ಗೆ ಮ್ಯಾಟ್ರಿಕ್ಸ್ ಬರೆದಿದ್ದೀವಿ, ಪೇ ಆಫ್ ಮ್ಯಾಟ್ರಿಕ್ಸ್ ಸಾಕು. ಅವಾಗ ಒಂದೇ ಪ್ಲೇಯರ್ಗೆ ಬರೆದ್ರೆ ಅವ್ರು ಅಕಸ್ಮಾತ್ ಎರಡು ಪ್ಲೇಯರ್ಗೆ ಬರೀರಿ ಅಂತ ಹೇಳಿದರೆ ನೀವು ಬರಿಬಹುದು. ಸೊ ಮತ್ತು ಅದನ್ನೇನು ಜಸ್ಟ್ ಟ್ರಾನ್ಸ್ಫರ್ ಮಾಡಿದ್ರೆ ನಮಗೆ ಪ್ಲೇಯರ್ ಬಿಗೆ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ಇಲ್ಲಿ ನಮಗೆ ಹೆಂಗೂ ಸ್ಯಾಡಲ್ ಪಾಯಿಂಟಲ್ಲಿ ಗೊತ್ತಾಗ್ಬಿಡುತ್ತೆ ಯಾರು ಪ್ಲೇಯರ್ಗೆ ಯಾವ ಸ್ಟ್ರಾಟರ್ಜಿ ಆಡಿದ್ರೆ ಗೇಮ್ ವಿನ್ ಆಗೋ ಚಾನ್ಸ್ ಇದೆ ಅಂತ. ಸೊ ಇವಾಗ ಈ ಕ್ವಶನ್ ಗೊತ್ತಾಯ್ತಲ್ಲ, ಎ ಮತ್ತು ಬಿ ಇರ್ತಾರೆ ಮತ್ತು ಅವ್ರ ಹತ್ರ ಏನಿರುತ್ತೆ, ಈಚ್ ಪ್ಲೇಯರ್ ಹತ್ರ 3 ಕಾಯಿನ್ಸ್ ಇರುತ್ತೆ. ಯಾವ್ಯಾವುದು? ₹1 ಕಾಯಿನ್, ₹5 ಕಾಯಿನ್, ₹10 ಕಾಯಿನ್. ಇಬ್ಬರು ಕಡೆಯಿಂದ 3 ಕಾಯಿನ್ ಇರುತ್ತೆ. ಸೊ ಈಗ ಇಬ್ಬರು ಏನು ಮಾಡ್ತಾರೆ, ಒಂದೊಂದು ಕಾಯಿನನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಒಂದೊಂದು ಕಾಯಿನ್ ಸೆಲೆಕ್ಟ್ ಮಾಡಿದಾಗ ಅವ್ರು ಸೆಲೆಕ್ಟ್ ಮಾಡ್ತಕ್ಕಂಥ ಕಾಯಿನ್ಸ್ನ ನಾವು ಆ ವ್ಯಾಲ್ಯೂಸನ್ನು ಸಮ್ ಮಾಡಿದ್ದು ಅದು ಈವನ್ ನಂಬರ್ ಇತ್ತಂದರೆ ಆವಾಗ ಎ ಏನು ಮಾಡ್ತಾನೆ, ಬಿ ಕಾಯಿನನ್ನು ಏನು ತಗೊಳ್ತಾನೆ. ಅಂದರೆ ಎರಡು ಕೂಡ ಸಮ್ ಮಾಡಿದಾಗ ಅದು ಈವನ್ ನಂಬರ್ ಬಂತಂದರೆ ಬಿ ಹತ್ರ ಇರೋ ಕಾಯಿನು ಎಗೆ ಸಿಗುತ್ತೆ, ಅಂದರೆ ಅಷ್ಟು ರುಪೀಸ್ ಅವನಿಗೆ ಸಿಗುತ್ತೆ ಅಂತ. ಅದರ್ವೈಸ್ ಬಿ ಏನು ಮಾಡ್ತಾನೆ, ಎ ಕಾಯಿನನ್ನು ತೊಗೊಳ್ತಾನೆ. ಸೊ ನಾವೀಗ ಪೇ ಆಫ್ ಮ್ಯಾಟ್ರಿಕ್ಸ್ ಬರೀಬೇಕು. ಸೊ ಫಸ್ಟು ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಎ ಅಂತಂದರೆ ರೋನಲ್ಲಿ ಬರ್ಕೊಳ್ಳಿ. ಮತ್ತು ಅವನ ಸ್ಟ್ರಾಟಜೀಸ್ ಏನೇನಿದೆ, ಪ್ಲೇಯರ್ ಎ ಹತ್ರ ಏನೇನು ಕಾಯಿನ್ಸ್ ಇದೆ, ₹1 ಕಾಯಿನ್, ₹5 ಕಾಯಿನ್, ₹10 ಕಾಯಿನ್. ಮತ್ತು ಪ್ಲೇಯರ್ ಬಿ ಹತ್ರನೂ ಕೂಡ ₹1 ಕಾಯಿನ್, ₹5 ಕಾಯಿನ್, ₹10 ಕಾಯಿನ್ ಇದೆ. ಸೊ ಇವಾಗ ನೋಡಿ ₹1 ಕಾಯಿನ್, ಇವಾಗ ನೀವು ವ್ಯಾಲ್ಯೂಸ್ ಬರೀಬೇಕಲ್ಲ, ಪೇ ಆಫ್ಸ್ ಬರೀಬೇಕು. ಇವಾಗ ಏನು ನಾವು ಅವರಿಬ್ಬರು ಸೆಲೆಕ್ಟ್ ಮಾಡಿದಾಗಂಥ ಕಾಯಿನು ಸಮ್ ಮಾಡಿದ್ದು ಈವನ್ ನಂಬರ್ ಇತ್ತಂದರೆ ಎ ಏನು ಮಾಡ್ತಾನೆ, ಬಿ ಹತ್ರ ಇರೋ ಕಾಯಿನನ್ನು ತಗೊಳ್ತಾನೆ. ಅದರ್ವೈಸ್ ಎ ಏನು ಮಾಡ್ತಾನೆ, ತನ್ನ ಕಾಯಿನನ್ನು ಬಿ ಕೊಡ್ತಾನೆ, ಇಫ್ ಅಕಸ್ಮಾತ್ ಅದು ಈವನ್ ಇರಲಿಲ್ಲ ಅಂದರೆ. ಸೊ ಇವಾಗ ಫಸ್ಟ್ ನೋಡಿ, ಪ್ಲೇಯರ್ ಎದು ₹1 ಕಾಯಿನ್ ಆ್ಯಂಡ್ ಪ್ಲೇಯರ್ ಬಿದು ₹1 ಕಾಯಿನ್ ಸೆಲೆಕ್ಟ್ ಮಾಡಿದರೆ ಅವಾಗ 1 + 1 ಏನಾಗುತ್ತೆ, ₹2 ಆಯ್ತಲ್ವಾ. ಸೊ 2 ಅನ್ನೋದು ಏನಾಯಿತು, ಈವನ್ ನಂಬರ್ ಆಯಿತು. ಸೊ ಅವಾಗ ಏನು ಮಾಡ್ತಾನೆ, ಪ್ಲೇಯರ್ ಎ ಏನು ಮಾಡ್ತಾನೆ, ಪ್ಲೇಯರ್ ಎ ಏನು ಮಾಡ್ತಾನೆ, ಆ ಕಾಯಿನನ್ನು ತಗೊಳ್ತಾನೆ. ಸೊ ಯಾವ ಕಾಯಿನ್ ಅದು, ₹1 ಕಾಯಿನ್ ಅಲ್ವಾ. ಸೊ ಬಿ ಹತ್ರ ಇರೋ ಕಾಯಿನನ್ನು ತಗೊಳ್ತಾನೆ. ಸೊ ಅದು ₹1 ಕಾಯಿನ್ ಆಗುತ್ತೆ, ಅಂದರೆ ₹1 ಕಾಯಿನ್ ಅವನಿಗೆ ಪ್ರಾಫಿಟ್ ಆಗುತ್ತೆ ಅಂತ. ಅದೇ ಥರ ₹1 ಎ ಹತ್ರ ಮತ್ತು ₹5 ಪ್ಲೇಯರ್ ಬಿ ಹತ್ರ. ಸೊ ಈಗ 1 + 5 ಅಂತಂದರೆ ಏನಾಯಿತು, ₹6 ಆಯಿತು. ₹6 ಏನಿದು ಈವನ್ ನಂಬರ್ ಅಲ್ವಾ. ಸೊ ಆವಾಗ ಈವನ್ ನಂಬರ್ ಆಯ್ತಂದರೆ ಎ ಏನು ಮಾಡ್ತಾನೆ, ಬಿ ಹತ್ರ ಇರೋ ಕಾಯಿನನ್ನು ತಗೊಳ್ತಾನೆ. ಸೊ ಈಗ ಬಿ ಹತ್ರ ಯಾವ ಕಾಯಿನ್ ಇತ್ತು, ₹5. ಸೊ ಅದನ್ನ ಅವನು ಎ ತೊಗೊತಾನೆ, ಹಾಗಾದರೆ +5 ಬರುತ್ತೆ ಮ್ಯಾಟ್ರಿಕ್ಸಲ್ಲಿ. ಅದೇ ಥರ ಇವನ ಹತ್ರ ₹1 ಇತ್ತು ಎ ಹತ್ರ, ಮತ್ತು ಬಿ ಹತ್ರ ₹10 ಇತ್ತು. ಸೊ 10 + 1 ಮಾಡಿದರೆ 11 ಬಂತು. 11 ಈಸ್ ನಾಟ್ ಎನ್ ಈವನ್ ನಂಬರ್. ಸೊ ಅದು ಈವನ್ ನಂಬರ್ ಇಲ್ಲ. ಅವಾಗ ಏನು ಮಾಡ್ತಾನೆ, ಪ್ಲೇಯರ್ ಎ ಹತ್ರ ಇರೋ ಕಾಯಿನನ್ನು ಪ್ಲೇಯರ್ ಬಿಗೆ ಕೊಡ್ತಾನೆ. ಅಂದರೆ ಪ್ಲೇಯರ್ ಎ ಹತ್ರ ಯಾವ ಕಾಯಿನ್ ಇದೆ ಇವಾಗ, ₹1 ಕಾಯಿನ್, ಅದನ್ನು ಅವನು ಬಿ ಕೊಡ್ತಾನೆ, ಅಂದರೆ -1. ಅದೇ ಥರ ಸೆಕೆಂಡ್ ರೋ ನೋಡಿ, ಈಗ ಪ್ಲೇಯರ್ ಎ ಹತ್ರ ₹5 ಇದೆ ಮತ್ತು ಪ್ಲೇಯರ್ ಬಿ ಹತ್ರ ₹1. ಸೊ 5 + 1 ಅಂದರೆ 6. ಸೊ ಆಗ ಈವನ್ ಆಯ್ತಲ್ವಾ. ಸೊ ಪ್ಲೇಯರ್ ಬಿ ಹತ್ರ ಯಾವ ಕಾಯಿನ್ ಇದೆ ಅದನ್ನ ತೊಗೊಳ್ತಾನೆ. ಸೊ ಪ್ಲೇಯರ್ ಬಿ ಕಾಯಿನ್ ಯಾವುದು, ₹1. ಸೊ ಆ ₹1 ಕಾಯಿನನ್ನು ತೊಗೊಳ್ತಾನೆ. ಸೊ ಪೇ ಆಫ್ ಏನು ಬರುತ್ತೆ, 1 ಬರುತ್ತೆ. ಅದೇ ಥರ ಇವನ ಹತ್ರ ₹5 ಮತ್ತು ಬಿ ಹತ್ರನೂ ₹5, ಅವಾಗ ₹10 ಆಗುತ್ತೆ. ಸೊ 10 ಈಸ್ ಎನ್ ಈವನ್ ನಂಬರ್. ಸೊ ಅವಾಗ ಅವನು ಪ್ಲೇಯರ್ ಬಿ ಹತ್ರ ಇರೋ ಕಾಯಿನನ್ನು ತೊಗೊಳ್ತಾನೆ. ಸೊ ಪ್ಲೇಯರ್ ಬಿ ಹತ್ರ ಯಾವ ಕಾಯಿನ್ ಇತ್ತು, ₹5, ಅದನ್ನ ತೊಗೊಳ್ತಾನೆ. ಅದೇ ಥರ ನೆಕ್ಸ್ಟು ಪ್ಲೇಯರ್ ಎ ಹತ್ರ ₹5 ಮತ್ತು ಪ್ಲೇಯರ್ ಬಿ ಹತ್ರ ₹10. ಸೊ ಆಗ 10 + 5 ಅಂದರೆ 15, ಬಟ್ 15 ಈಸ್ ನಾಟ್ ಎನ್ ಈವನ್ ನಂಬರ್. ಸೊ ಅದಕ್ಕೋಸ್ಕರ ಎ ಹತ್ರ ಇರೋ ಕಾಯಿನನ್ನು ಬಿಗೆ ಕೊಡ್ತಾನೆ. ಸೊ ಎ ಹತ್ರ ಯಾವ ಕಾಯಿನ್ ಇತ್ತು ಇವಾಗ, ₹5. ಸೊ ಕೊಟ್ಟರೆ ಅವನಿಗೆ ಏನಾಗುತ್ತೆ, -5 ಆಗುತ್ತೆ. ಮತ್ತು ಥರ್ಡ್ ನೋಡಿ, ಇವನ ಹತ್ರ ₹10 ಇದೆ ಮತ್ತು ಪ್ಲೇಯರ್ ಬಿ ಹತ್ರ ₹1 ಇದೆ. ಸೊ ಆಗ 10 + 1 ಅಂದರೆ ₹11 ಆಯಿತು, ಬಟ್ 11 ಈಸ್ ನಾಟ್ ಎನ್ ಈವನ್ ನಂಬರ್. ಸೊ ಅದಕ್ಕೋಸ್ಕರ ಪ್ಲೇಯರ್ ಎ ತನ್ನ ಹತ್ರ ಇರೋ ಕಾಯಿನನ್ನು ಬಿ ಕೊಡ್ತಾನೆ. ಅಂದರೆ ₹10 ಇತ್ತು, ಸೊ ₹10 ಕೊಡ್ತಾನೆ, ಅಂದರೆ -10 ಆಯಿತು. ಮತ್ತು ಇವಾಗ ಪ್ಲೇಯರ್ ಎ ಹತ್ರ ₹10 ಇದೆ ಮತ್ತು ಪ್ಲೇಯರ್ ಬಿ ಹತ್ರ ₹5. ಸೊ 10 + 5 ಅಂದರೆ 15. ಸೊ ಈಗ ಅದು ಈವನ್ ನಂಬರ್ ಇಲ್ಲ. ಸೊ ಅದಕ್ಕೋಸ್ಕರ ತನ್ನ ಹತ್ರ ಇರೋ ₹10 ಕಾಯಿನನ್ನು ಬಿ ಕೊಡ್ತಾನೆ, ಅಂದರೆ -10 ಆಯಿತು. ಸೊ ಅದಂದರೆ ಅವಾಗದು ಈವನ್ ಇಲ್ಲ. ಸೊ ಅವ್ನು ಲಾಸ್ ಆಗ್ತಾನೆ. ಮತ್ತು ₹10 ಮತ್ತು ಇವನ ಹತ್ರ ₹10 ಅಂದರೆ 10 + 10 20 ಆಯಿತು. ಸೊ ಆಗದು ಈವನ್ ನಂಬರ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಪ್ಲೇಯರ್ ಬಿ ಹತ್ರ ಇರೋ ಕಾಯಿನನ್ನು ಪ್ಲೇಯರ್ ಎಗೆ ಕೊಡ್ತಾನೆ, ಅಂದರೆ +10 ಆಯಿತು. ಸೊ ಈಗ ರೋದಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು, -1. ಸೆಕೆಂಡ್ ರೋದಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು, -5. ಥರ್ಡ್ ರೋದಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು, -10. ಅದೇ ಥರ ಕಾಲಮ್ ಮ್ಯಾಕ್ಸಿಮಮ್. ಸೊ ಫಸ್ಟ್ ಕಾಲಮಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, 1. ಸೆಕೆಂಡ್ ಕಾಲಮಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 5. ಥರ್ಡ್ ಕಾಲಮಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 10. ಸೊ ಎರಡರಲ್ಲೂ ಏನಾದರೂ ಕಾಮನ್ ಇದೆಯಾ, ಏನಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ, ಗೇಮಲ್ಲಿ ಸ್ಯಾಡಲ್ ಪಾಯಿಂಟ್ ಇಲ್ಲ ಅಂತ ಹೇಳ್ತೇವೆ.
ಸೊ ಇದೆಲ್ಲದೂ ಕೂಡ ಅದೇ ಥರ. ಸೊ ನೀವು ಓನ್ ಸಾಲ್ವ್ ಮಾಡಿ ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಎ ಕೊಟ್ಟಿದ್ದಾರೆ. ಸೊ ನಮ್ಗೇನು ಹೇಳಿದ್ದಾರೆ, ಪ್ಲೇಯರ್ ಬಿದು ಪೇ ಆಫ್ ಮ್ಯಾಟ್ರಿಕ್ಸ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಪೇ ಆಫ್ ಮ್ಯಾಟ್ರಿಕ್ಸ್ ಬರೆಯೋದು ಅಂತ ಹೆಂಗೆ ಹೇಳಿದಾರಲ್ವ, ಅಂದರೆ ಏನು ಎ ಐ ಜೆ ಇದ್ದಿದ್ದನ್ನು ನಾವು -AIJ ಅಂತ ಬರ್ಕೊಳ್ಳೋದು, ಮತ್ತು ಅದನ್ನು ಟ್ರಾನ್ಸ್ಪೋಸ್ ಮಾಡೋದು. ಸೊ ಟ್ರಾನ್ಸ್ಪೋಸ್ ಅಂದರೆ ಕಾಲಮ್ ಮತ್ತು ರೋಸನ್ನು ಎಕ್ಸ್ಚೇಂಜ್ ಮಾಡೋದು. ಸೊ ಇವಾಗ ನೋಡಿ, ಪ್ಲೇಯರ್ ಎದು ಏನೇನಿದೆಯಲ್ಲ, ಸೊ ಪ್ಲೇಯರ್ ಎ ಎಲ್ಲ ಏನು ಬರ್ಕೊಳ್ಳಿ, ಕಾಲಮಲ್ಲಿ ಬರ್ಕೊಳ್ಳಿ. ಇವಾಗ ಫಾರ್ ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಬಿ ಅಂತ ಅಂದಾಗ, ಸೊ ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಬಿ ಅಲ್ಲಿ ಬಿ ಏನು ಬರ್ತಾನೆ, ರೋದಲ್ಲಿ ಬರ್ತಾನೆ. ಸೊ B1 B2 ಆನ್ ಸ್ಟ್ರಾಟಜೀಸು, ಮತ್ತು ಎ ಏನು ಬರ್ತಾನೆ, ರೋಸಲ್ಲಿ ಬರ್ತಾನೆ. ಸೊ ಈಗ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ನೋಡಿ, ಇವಾಗ ಬಿದು ವ್ಯಾಲ್ಯೂಸ್ ಏನೇನಿದೆ ಅಲ್ವಾ, B1 ವ್ಯಾಲ್ಯೂಸ್ ಏನಿದೆ -5 -3 +1. ಸೊ ಅದನ್ನ ನಾವು ಮೈನಸ್ ವ್ಯಾಲ್ಯೂಸ್ ಮಾಡಿ ಬರಿಬೇಕು, ಅಂದರೆ ಇಂಟು ಮೈನಸ್ ಮಾಡಿ ಬರಿಬೇಕು. ಸೊ -5 ಇಂಟು ಮೈನಸ್ ಅಂದರೆ +5 ಬರುತ್ತೆ, -3 ಇದ್ದಿದ್ದು +3 ಆಗುತ್ತೆ, 1 ಇದ್ದಿದ್ದು -1 ಆಗುತ್ತೆ. ಅದೇ ಥರ B2 ವ್ಯಾಲ್ಯೂಸ್ ಏನಿದೆ, -4 -2 2 ಇದೆ. ಸೊ -4 ಇದ್ದಿದ್ದು +4, -2 ಇದ್ದಿದ್ದು +2 ಆ್ಯಂಡ್ 2 ಇದ್ದಿದ್ದು -2. ಸೊ ಇದೇ ಥರ ಬರ್ಕೊಳ್ಳಿ. ಇವಾಗ ಇದು ಕೂಡ ಒಂದು ಕ್ವಶನ್ನು. ಇದರಿಂದ ಮ್ಯಾಕ್ಸಿಮಮ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡಿ ನಮಗೆ ಬರೀರಿ ಅಂತ ಹೇಳಿದ್ದಾರೆ. ಸೊ ಈ ಥರ ಎಲ್ಲ ಕ್ವಶನ್ಸನ್ನೇ ನೀವು ಸಾಲ್ವ್ ಮಾಡಿ ಓನಾಗಿ. ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಇದು ಏನಾಯ್ತಿದ್ದು, ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್.